ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳ ಕೇಳಿ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು 8:30 9:00ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲೇ ನಮ್ಮ ಈ ಕಾರ್ಯಕ್ರಮದ 4 ರೂಲ್ಸ್, ನಿಯಮಗಳನ್ನ ತಾವು ದಯವಿಟ್ಟು ಫಾಲೋ ಮಾಡಬೇಕು. ಮೊದಲನೇದು, ನಿಮ್ಗೆ ಎಲ್ಲಿ ಕಾಲ್ ಕನೆಕ್ಟ್ ಆಗುತ್ತೋ ತಕ್ಷಣ ನಿಮ್ಗೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಟಿವಿ ಇಲ್ದಿರೋ ಕಡೆ ಬಂದು ಮಾತಾಡಿ. ಟಿವಿ ಮುಂದೆ ಕುತ್ಕೊಂಡು ಮಾತಾಡಿದ್ರೆ ಕಾಲ್ ಕಟ್ ಆಗುತ್ತೆ. ಮತ್ತೆ ನಿಮ್ಗೆ ಕಾಲ್ ಕನೆಕ್ಟ್ ಆದ ತಕ್ಷಣ ಓಡಾಡ್ಕೊಂಡು ಮಾತಾಡಿದ್ರೆ ಕೆಲವು ಕಡೆ ನೆಟ್ವರ್ಕ್ ಇರೋದಿಲ್ಲ, ಡಿಸ್ಕನೆಕ್ಟ್ ಆಗುತ್ತೆ. ಮಾತಾಡ್ಬೇಕಾದ್ರೆ ಸ್ಪೀಕರ್ ಫೋನ್ ಆನ್ ಮಾಡಬೇಡಿ. ನಿಮ್ಮ ಮೊಬೈಲಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿದ್ರೆ ಎಕೋ ಬರುತ್ತೆ ನನಗಿಲ್ಲಿ. ಅದಕ್ಕೆ ಸ್ಪೀಕರ್ ಫೋನ್ ಆನ್ ಮಾಡಬೇಡಿ, ಹಾಗೆ ಡೈರೆಕ್ಟ್ ಮಾತಾಡಿ. ಯಾರು ನನ್ನ ಜೊತೆ ಮಾತಾಡಬೇಕೋ ಅವರೇ ಫೋನ್ ಮಾಡಿದ್ರೆ ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾರೋ ಕನೆಕ್ಟ್ ಮಾಡ್ತಾರೆ, ಅವ್ರೆಲ್ಲೋ ಮಲಗಿರ್ತಾರೆ, ಇನ್ನೇನೋ ಟೆರೆಸ್ ಮೇಲೆ ಇರ್ತಾರೆ, ಇಲ್ಲಿ ಹಿತ್ಲ ಕಡೆ ಇರ್ತಾರೆ, ಇನ್ನೆಲ್ಲೋ ಇರ್ತಾರೆ. ಸಡನ್ ಆಗಿ ತಗೊಂಡೋಗಿ ಕೊಡೋಷ್ಟೊಳಗೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ. ಮಾತಾಡ್ಬೇಕಾದ್ರೆ ಏನಾದ್ರು ಪ್ರಶ್ನೆ ಡೈರೆಕ್ಟ್ ಆಗಿ ಚಿಕ್ಕದಾಗಿ ತುಂಬಾ ಲೆಂತಿಯಾಗಿ ಮಾತಾಡೋದು ಬೇಡ. ಬೇರೆಯವ್ರಿಗೂ ಕಾಲ್ ಸಿಗ್ಬೇಕು. ನಿಮ್ಮ ಪ್ರಾಬ್ಲಮ್, ನಿಮ್ಮ ಸಮಸ್ಯೆ ಬಹಳ ಚೊಕ್ಕಟವಾಗಿ ಸ್ಪಷ್ಟವಾಗಿತ್ತು ಅಂದ್ರೆ ನಾನು ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತೀನಿ. ಇಷ್ಟು ರೂಲ್ಸ್ನ ತಾವು ದಯವಿಟ್ಟು ಫಾಲೋ ಮಾಡಿ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ಸರ್, ನನ್ನ ಹೆಸರು ಅಮೃತ ಅಂತ, ನೆಲಮಂಗಲದಿಂದ. ನೆಲಮಂಗಲದಿಂದ ಹೇಳಿ ಅಮ್ಮ. ನಮ್ದು ಇದು ಕೋರ್ಟ್ ಅಲ್ಲಿ ಡೈವರ್ಸ್ ಕೇಸ್ ನಡೀತಾ ಇದೆ. ನಮ್ಮ ಮನೆಯವರು ಹೆಂಡತಿ ಬೇಡ ಅಂತ ಕೇಸ್ ಹಾಕ್ಬಿಟ್ಟಿದ್ದಾರೆ. ನಾವು ಮನೇಲಿ ಮಾಟ ಮಂತ್ರ ಮಾಡಿ ಮದುವೆ ಮಾಡ್ಕೊಂಬಿಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಹಲೋ. ಇವಾಗ ಅವ್ರು ನೀವು ಬೇಡ ಅಂತ ಡೈವರ್ಸ್ ಹಾಕಿದಾರ? ಹೌದು, ಅವರೇ ಹಾಕಿದ್ದಾರೆ. ಕಾರಣ ಏನು ತಪ್ಪಿದೆ ಅಂತ? ತಪ್ಪಿದೆ ಅಂದ್ರೆ, ನೀವು ಸರಿ ಇಲ್ಲ, ನಾನ್ ಗೌರ್ಮೆಂಟ್ ಕೆಲಸ ಅಂತ ಮದ್ವೆ ಮಾಡ್ಕೊಂಡ್ಬಿಟ್ರಿ, ನಿನ್ನಿಂದ ನನ್ ಜೀವನ ಹಾಳಾಗೋಯ್ತು. ಮನೇಲಿ ಅಂಗಾಳ ಪರಮೇಶ್ವರಿ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದಾರೆ 3 ವರ್ಷದಿಂದ. ನಾವು ಮದ್ವೆಗೆ 12 ವರ್ಷ ಆಯ್ತು. ಇವಾಗ ಕೇಸ್ ಹಾಕಿದ್ದಾರೆ. ಮದ್ವೆಗೆ 12 ವರ್ಷ ಆಯ್ತಾ? ಹೌದು. ನನ್ನ ಮಗಳಿಗೆ ಕಾಲ್ ಬೇರೆ ಸರಿ ಇಲ್ಲ, ಆ ದೇವರೇ ವಾಸೆ ಮಾಡತ್ತೆ ಅನ್ಬಿಟ್ಟು ಆಪರೇಷನ್ ಮಾಡಿಸ್ತಿಲ್ಲ ಅವರು. ನೀವೇನ್ ಕೆಲಸ ಮಾಡ್ತಿದ್ದೀರಾ? ಇಲ್ಲ ಸರ್, ನಾನ್ ಮನೇಲೆ ಇದೀನಿ. 4 ವರ್ಷ ಇತ್ತ ಮಗ ಬೇರೆ, ಮಗ ನನ್ನ ಹತ್ರನೇ ಇದ್ದಾನೆ. ನಿಮ್ಗೊಂದು ಮಗಳು, ಒಬ್ಬ ಮಗ ಇದಾನ? ಒಬ್ಳು ಮಗನೇ, ಮಾವನ್ ಮಗನೇ ಮದ್ವೆ ಆಗಿದ್ದು. ಈಗ ಅವರು ಫೋಟೋ ಕೊಟ್ರಲ್ಲ, ಅದೇನೋ ಬಟ್ ತಂದ್ಕೊಡೋದು, ಕರಿ ಬಟ್ ತರ ತಂದ್ಕೊಡೋದು, ರಾತ್ರಿ 12 ಗಂಟೆಗೆಲ್ಲ ಹಚ್ಚೋರು. ಆಮೇಲೆ ಈಗ ಅವ್ರು ನಮ್ ಫೋಟೋ ಕೊಟ್ರಲ್ಲ, ಆ ಮನುಷ್ಯ ಸತ್ತೋದ. ಈಗ್ಲೂ ಮನುಷ್ಯ ಪೂಜೆ ಮಾಡ್ಕೊಂಡ್ ಡೈಲಿ ದೇವಸ್ಥಾನದಲ್ಲಿ ಹೆಂಗ್ ಅಲಂಕಾರ ಮಾಡ್ತಾರೋ, ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ 20,000 ಖರ್ಚು ಮಾಡ್ತಾರೆ. ದೇವಿಗೆ ಹಾರ ಹಾಕೋದು, ನೈವೇದ್ಯ ಮಾಡೋದು, ಪೂಜೆ ಮಾಡೋದು. ಈಗ ನೀವಿಬ್ರು ಜೊತೆಲೇ ಇದ್ದೀರಾ? ಇಲ್ಲ, ಜೊತೆಲಿಲ್ಲ. 4 ವರ್ಷ ಆಯ್ತು. ನನ್ನ ತಾಯಿ ಮನೇಲಿ ಇದ್ದೀನಿ. ಬಟ್ ನೀವು ಡೈವರ್ಸ್ ಕೊಡ್ತಾ ಇಲ್ಲ? ಡೈವರ್ಸ್ ಕೊಡ್ತಾ ಇಲ್ಲ. ನಂಗೆ ಡೈವರ್ಸ್ ಕೊಡಕ್ ಇಷ್ಟ ಇಲ್ಲ. ನಾವ್ ಆತರ ಜನನೂ ಅಲ್ಲ. ಅವ್ರಿಗೆ ಯಾಕೆ ಆತರ ಮೈಂಡ್ ಆಯ್ತು ಏನಂತ ಗೊತ್ತಿಲ್ಲ. ಕೋರ್ಟ್ ಅಲ್ಲಿ ನೋಡಿದ್ರೆ ಮಾಟ ಮಂತ್ರದ ಬಗ್ಗೆ ಮಾತಾಡಲ್ಲ, ಅಲ್ಲಿ ನಡೆಯಲ್ಲ ಅಂತ ಅವ್ರು ಹೇಳ್ತಾರೆ. ಅತ್ತೆ ಮಾವನ್ ನೋಡ್ಕೊಳಲ್ಲ, ನನ್ ನನ್ಗೆ ಗಂಡನ್ ಬೈತಾಳೆ, ಅತ್ತೆ ಮಾವನ್ ಬೈತಾಳೆ ಅಂತ ಅಲ್ಲಿ ಸುಳ್ಳು ಹೇಳ್ತಾರೆ. ಇಲ್ಲಿ ನಡೀತಾ ಇರೋದು, ಒಳಗಡೆ ನಡೀತಿರೋದು ಬೇರೆ, ಕೋರ್ಟ್ ಅಲ್ಲಿ ಹೇಳೋದೇ ಬೇರೆ. ಓಕೆ. ನಾಗರಕಟ್ಟೆ ಕೇಳಿದಿರಲ್ಲ, ಅಲ್ಲಿ ಅರಳಿ ಮರ, ಬೇವಿನ ಮರದ ಕೆಳಗಡೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರೆ, ನೋಡಿದಿರಲ್ಲ? ಹೌದೌದು, ಇದೆ ಇದೆ. ಅದಕ್ಕೆ ದಿನ ಹಾಲು ಮತ್ತೆ ತುಪ್ಪ, ಹಾಲಿಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆ ವಿಗ್ರಹಗಳೆಲ್ಲ ನೀರಲ್ಲಿ ಹಾಕಿ ತೊಳೆದು ಅಭಿಷೇಕ ಮಾಡಿ ಪೂಜೆ ಮಾಡಿ, ನಿಮ್ಗೆ ಹೆಂಗ್ ಮನ್ಸು ಬರುತ್ತೋ ಪೂಜೆ ಮಾಡಿ. ದಿನ 108 ಸುತ್ತನ ಪ್ರದಕ್ಷಿಣೆ ಮಾಡ್ಬೇಕು. 108 ಸುತ್ತು. ನಿಮ್ಮ ಮೆನ್ಸಸ್ ಡೇಟ್ ನೋಡ್ಕೊಂಡು ಪ್ರಾರಂಭ ಮಾಡಿ. ಒಟ್ಟು 21 ದಿವಸ 2 ಬ್ಯಾಚ್ ಮಾಡಿ. 21 ದಿನಕ್ಕೆ 108 ಸುತ್ತು. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ನಮಃ. ಇದು ಅನಂತಕಾಲ ಸರ್ಪದೋಷದ್ದು ಮಂತ್ರ. ಇದನ್ನ ಹೇಳ್ಕೊಂಡು ಆ ನಾಗರಿಕರಿಗೆ ಪ್ರದಕ್ಷಿಣೆ ಮಾಡಿ. ಈ ಮಂತ್ರ ನಿಮಗೆ ಬರ್ಕೋಬೇಕಾಗತ್ತೆ ಅನ್ನೋದಾದ್ರೆ ಈ ಎಪಿಸೋಡ್ ನಾವು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ. ನಿಧಾನಕ್ಕೆ ಪಾಸ್ ಮಾಡಿ 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 ಬರ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ನಮಃ.
ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಈ ತರ ಜಪ ಮಾಡಬೇಕು ಪ್ರದಕ್ಷಿಣೆ ಮಾಡುವಾಗ. 21 ದಿವಸ ನೀವೇನೋ ಮುಟ್ಟಾದ್ರೆ ಸ್ಟಾಪ್ ಮಾಡಿ ಮತ್ತೆ 6ನೇ ದಿನದಿಂದ ಶುರು ಮಾಡಿ 21. ಈ ತರ ನಿಮ್ಮ ಗಂಡನ ಮನಸ್ಸೆಲ್ಲ ಬದಲಾವಣೆ ಆಗಿ ಬಹಳ ಚೆನ್ನಾಗೈತಿ. ಇದು ಅನಂತ ಕಾಲ ಸ್ವಲ್ಪ ದೋಷ ಇರೋದ್ರಿಂದ ಹಿಂಗಿದೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸರ್ಪದೋಷ ಇದ್ದವರು ಮದುವೆ ಮಾಡ್ಬೇಕಾದ್ರೆ 4 ಸಲ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಕುಜದೋಷ ಇರೋರು ಮದುವೆ ಆಗ್ಬೇಕು. ಕಾಳ ಸರ್ಪದೋಷ ಇರೋರನ್ನೇ ಮದುವೆ ಮಾಡ್ಕೋಬೇಕು. ಮಾವನ್ ಮಗ ಅಂತೇಳಿ ಮದುವೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬಹಳ ತೊಂದರೆಗಳಿರ್ತದೆ. ಏನ್ ಮಾಡಕ್ಕಾಗಲ್ಲ, ಆಗಿದೆ. ಇದು ಸರಿಪಡಿಸಕ್ಕೆ ಇದೊಂದು ಪರಿಹಾರ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀವಿ? ನಮಸ್ತೆ ಗುರುಜಿ, ಬೆಂಗಳೂರಿಂದ ಮಾಡ್ತಾ ಇದೀವಿ. ನಾವು ನಿಮ್ ದೊಡ್ಡ ಫ್ಯಾನ್ ಗುರುಜಿ. ಸ್ವಲ್ಪ ಜೋರ ಮಾತಾಡಿ. ನಾವು ನಿಮ್ ದೊಡ್ಡ ಫ್ಯಾನ್ ಗುರುಜಿ. ನಿಮ್ ಮಂತ್ರಗಳೆಲ್ಲಾ ಮಾಡ್ತೀವಿ. ನಮ್ ತಂದೆಯವರು ಮಾಡ್ತಾರೆ, ತಾಯಿ ಮಾಡ್ತಾರೆ. ಬಹಳ ಸಂತೋಷ ಅಮ್ಮ, ವೆರಿ ಗುಡ್. ಆಮೇಲೆ ಒಂದು ಕ್ವಶನ್ ಇತ್ತು ಗುರುಜಿ. ನಮ್ ಮಗನ್ಗೆ 20 ವರ್ಷ ಆಗಿದೆ. ಅವ್ರನ್ನು ಯಾವ್ದಕ್ಕೂ ಇಂಟ್ರೆಸ್ಟ್ ಇಲ್ಲ. ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಕಾಲೇಜಿಗೆ ಹೋಗೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಈಗ BE 3rd year. ಒಂದು ಫಂಕ್ಷನ್ ಅಟೆಂಡ್ ಮಾಡಲ್ಲ, ಒಂದ್ ಸಂಬಂಧಿಕರಿಗೆ ಮಾತಾಡ್ಸಲ್ಲ, ಮನೇಲಿ ಯಾರಿಗೂ ಬೆಲೆ ಕೊಡಲ್ಲ, ಮಾತಾಡ್ಸಲ್ಲ, ತಾಯಿ ಅಂತಾನು ಮಾತಾಡ್ಸಲ್ಲ. ತುಂಬಾ ಡಲ್ ಆಗಿರ್ತಾನೆ ಗುರುಜಿ. ನಾನು ನೀವ್ ಹೇಳಿದ್ ಎಲ್ಲಾನು ಮಾಡ್ಕೊಳಪ್ಪ ಅಂತ ಹೇಳಿದ್ರೆ ಮಾಡ್ಕೊಳಕ್ ಮನ್ಸೇ ಇರಲ್ಲ ಅವನಿಗೆ. ಏನು ಮಾಡ್ಕೊಳಲ್ಲ ಗುರುಜಿ. ಮಂತ್ರಗಳು ಆಮೇಲೆ ಚಾರ್ಟ್ಗಳು ಎಲ್ಲ ನೀವ್ ಹೇಳಿರೋದನ್ನೆಲ್ಲ ಹೇಳ್ತೀನಿ ಗುರುಜಿ. ಯಾವ್ದಕ್ಕೂ ಮನ್ಸಿಲ್ಲ. ನೀವ್ ಹೇಳಿದ್ರೆ ಅವ್ನ್ ಮಾಡ್ಬೇಕಮ್ಮ. ಅವ್ನ್ಗೇನ್ ದೋಷ ಇದೆಯೋ ಗೊತ್ತಿಲ್ಲ ಜಾತಕದಲ್ಲಿ. ಬನ್ನಿ ಮರಕ್ಕೆ ಕರ್ಕೊಂಡೋಗಿ ದಿನ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ. 108 ಸುತ್ತು ಪ್ರದಕ್ಷಿಣೆ ಒಂದು 21 ದಿವಸ ಬಿಡದೆ ಮಾಡಿ. ಆಲಸ್ಯ, ಸೋಮಾರಿತನ, ಖಿನ್ನತೆ ಅಂದ್ರೆ ಡಿಪ್ರೆಷನ್ನು, ಆತಂಕ, ಭಯ, ದುಗುಡ ಇವೆಲ್ಲಕ್ಕೆ ಕಾರಣ ಶನಿಗ್ರಹ. ಅದರಿಂದ ಏನೋ ಶನಿದು ದೋಷ ಇರ್ಬೋದು. ಯಾವ ರಾಶಿ ನಕ್ಷತ್ರ ಮಗಂದು? ಮಗಂದು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಆಶ್ಲೇಷ ಸರ್ಪ ನಕ್ಷತ್ರ. ನೀವು ಅದನ್ನ ಮಾಡಿಸಿ 21 ದಿವಸ ಬಿಡದೆ 108 ಸುತ್ತು ದಿನ ಮಾಡಕ್ ಹೇಳಿ. ಬೆಳಗ್ಗೆ ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಹೋಗಿ ಪ್ರದಕ್ಷಿಣೆ ಮಾಡಿ. ಮಾಡ್ಬೇಕಾರೆ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಕ್ ಹೇಳಿ. 1 ವಾರ 10 ದಿನದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಯಾವ ಔಷಧಿ, ಟಾನಿಕ್, ಇಂಜೆಕ್ಷನ್ ಏನಕ್ಕೂ ಇದು ಬಗ್ಗೋದಿಲ್ಲ. ಪರಿಹಾರನೇ ಮಾಡ್ಕೊಳಕ್ಕಾಗಲ್ಲ. ಇದು ವಿಜ್ಞಾನಕ್ಕೂ ಮೀರಿದ್ದು. ಟಾನಿಕ್, ಇಂಜೆಕ್ಷನ್, ಟ್ಯಾಬ್ಲೆಟ್ಗೂ ಮೀರಿದಂಥದ್ದು ಇವೆಲ್ಲ. ಇದನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವ್ ಮೈಸೂರಿಂದ. ಹೇಳಿ ಅಮ್ಮ. ನಮ್ಮ ಹುಡುಗನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ಬೇಕಾ? ಏನ ಡೇಟ್ ಆಫ್ ಬರ್ತ್ ಹೇಳ್ಬೇಕು. ಸಮಸ್ಯೆ ಹೇಳಿ ಸಾಕು. ಸಮಸ್ಯೆ ಏನು? ಸಮಸ್ಯೆ ಅಂದ್ರೆ ಕೆಲಸ ಸಿಗ್ತಾ ಇಲ್ಲ ನಮ್ಗೆ. ಕೆಲಸ ಸಿಗ್ತಾ ಇಲ್ಲ. ಕೆಲಸ ಸಿಗ್ತಿಲ್ಲ? ಕೆಲಸದ ಬಗ್ಗೆ ಕೇಳ್ಬೇಕಾಗಿತ್ತು. ಏನಮ್ಮ? ಕೆಲಸದ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ಓದಿದ್ದಾರೆ? BCA ಮಾಡಿದಾರಾ? ಹೌದು. ಇವಾಗ ಕೆಲಸ ಇಲ್ವಾ? ಇಲ್ಲ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಸ್ನಾನ ಮಾಡಿ ಹತ್ತಿ ಹಣ್ಣಿನ ಮರ, ಔದಂಬರ ವೃಕ್ಷ ಅಂತಾರೆ ಸಂಸ್ಕೃತದಲ್ಲಿ. ಹತ್ತಿ ಹಣ್ಣಿನ ಮರಕ್ಕೆ ದಿನ ಬೆಳಗ್ಗೆ ಎದ್ದು 108 ಸುತ್ತು ಪ್ರದಕ್ಷಿಣೆ ಮಾಡಕ್ ಹೇಳಿ. ಒಂದು 21 ದಿವಸ ಇಲ್ಲ 48 ದಿವಸ ಈ ಜಮ್ದಲ್ಲಿ ಅವನ್ಗೆ ಯಾವ ಕೆಲಸ ಸಿಗ್ಬೇಕೋ ಆ ಕೆಲಸ ಆ ಪ್ರದಕ್ಷಿಣೆ ಮಾಡೋದ್ರಿಂದ ಪ್ರಾಪ್ತಿ ಆಗ್ತದೆ. ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಅಂತ ಹೇಳಿ ಈ ಮಂತ್ರ ಹೇಳ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ 21 ದಿನ ಇಲ್ಲ 48 ದಿವಸ. ಬಹಳ ಸಂತೋಷ. ಕರೆ ಮಾಡಕ್ಕೆ ಧನ್ಯವಾದಗಳು. ಹಲೋ ಸಾಯಿರಾಮ್ ಗುರುಜಿ. ಸಾಯಿರಾಮ್. ಎಲ್ಲಿಂದ ಮಾತಾಡ್ತೀರಿ? ನಾ ಬಾಗಲಕೋಟ್ನಿಂದ ಆಶಾ ಅಂತ ಮಾತಾಡೋದು ಗುರುಜಿ. ಆರಾಮಿದ್ರಿ ಗುರುಜಿ? ಆರಾಮಾಗಿದ್ದೀವಿ. ಹೇಳಿ ಗುರುಜಿ. ನಮ್ಮ ಮನೆಯವರಿಗೆ 2 days ಆಯ್ತು ಗುರುಜಿ. ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಅಂತ ಹೇಳಿ 3 ಸ್ಟೆಂಟ್ ಹಾಕಿದಾರೆ ಗುರುಜಿ. ಸ್ಟೆಂಟ್ ಹಾಕಿದಾರಾ? 3 ಹಾಕಿದಾರೆ ಗುರುಜಿ. ಅದಕ್ಕೆ ಮುಂದೆ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಂದ್ರ ಏನ್ ಫಾಲೋ ಮಾಡ್ಬೇಕು, ಯಾವ ಮಂತ್ರ ಹೇಳ್ಬೇಕು, ಯಾವ ಮುದ್ರೆ ಹೇಳ್ಬೇಕಂತ ಟೆನ್ಷನ್ ಆಗತ್ತಿತ್ತು ಗುರುಜಿ. ದಾಳಿಂಬೆ ಜ್ಯೂಸ್ ಕುಡೀರಿ ಚೆನ್ನಾಗೆ. ದಿನ ಬೆಳಗ್ಗೆ ಎದ್ದು 3 ರಿಂದ 4 ಬೇವಿನ ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಬಾಯಲ್ಲಿ ಹಾಕಿ ಅಗದ್ ತಿನ್ನಿ. ರಾತ್ರಿ ಮಲ್ಕೊಳ್ಳುವಾಗ ನೀವು ಏನು ತುಳಸಿ ರಸ
ಆಯುರ್ವೇದ ಮೆಡಿಕಲ್ ಸ್ಟಾಪ್ ಅಲ್ಲಿ ಸಿಗುತ್ತೆ. ಆಯುರ್ವೇದ ಮೆಡಿಕಲ್ ಶಾಪ್ ಅಲ್ಲಿ ತುಳಸಿ ರಸ ಅಂತ ಕೇಳಿ, ಮಲ್ಕೊಳ್ಬೇಕಾದ್ರೆ ಒಂದ್ ಲೋಟ ನೀರಿಗೆ 2 ಹನಿ ತುಳಸಿ ರಸ ಹಾಕ್ಬಿಟ್ಟು ಕುಡಿದ್ಬಿಟ್ಟು ಮಲ್ಕೊಳಕ್ ಹೇಳಿ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 3ನೇದು ನಂಬರ್ 8 ನಂಬರ್ ಅಲ್ಲಿ 8 ವಾಕ್ ಮಾಡಕ್ ಹೇಳಿ. ಎಪಿಸೋಡ್ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಅಷ್ಟ್ ಮಾಡಿದ್ರೆ ಸಾಕು, ಬೇರೆ ಏನು ಬೇಡ. ಮತ್ತೆ ದಿನ ಬೆಳಗ್ಗೆ ಮತ್ತೆ ಸಂಜೆ 10 ನಿಮಿಷ ಕಣ್ಣು ಮುಚ್ಕೊಂಡು ಉಸಿರು ಮೇಲೆ ಗಮನ ಕೊಡ್ಲಿ. ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಯ್ತು, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೋಯ್ತು, ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಧ್ಯಾನ ಆಗತ್ತೆ. ಇಷ್ಟು ಮಾಡಿದ್ರೆ ಸಾಕು. ಧನ್ಯವಾದಗಳು. ಆಯ್ತಮ್ಮ, ಒಳ್ಳೇದಾಗಿ. ಹಲೋ ಹಲೋ, ಯಾವರಿಂದ ಕಾಲ್ ಮಾಡ್ತೀರಿ? ಮಂಗಳೂರಿಂದ. ಹೇಳಿ. ಮಗನ ಬಗ್ಗೆ ಕೇಳಲಿಕ್ಕೆ. ಏನ್ ಸಮಸ್ಯೆ ಹೇಳಿ. ಅದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದ 9 ವರ್ಷದಿಂದ. ಏನ್ ಬಿಸ್ನೆಸ್ ಹೇಳಿ ಅದು? ಅದು ವರ್ಕ್ಶಾಪ್ ಗಾಡಿದು. ವಾಸಿದು ಯಾವುದು? ಗಾಡಿ ವಾಶ್ ಮಾಡುದು. ಓಕೆ. ಹಾ, ಅದು ಮಾಡ್ತಾ ಇದ್ದ 9 ವರ್ಷದಿಂದ. ಈಗ ಅದ್ರಲ್ಲಿ ಸ್ವಲ್ಪ ಲಾಸ್ ಆಯ್ತು, ಹಾಗೆ ಬಿಡ್ತಾ ಇದ್ದಾನೆ. ಮತ್ತು ಮನೆಯಲ್ಲಿ ಒಂದು ಸಣ್ಣದು ಮಾಡ್ತಾ ಇದ್ದೇವೆ, ಅದೇ ಬಿಸ್ನೆಸ್. ಅದು ಬಿಟ್ರೆ ಒಳ್ಳೇದಾಗುತ್ತಾ? 9 ವರ್ಷದಿಂದ ಅವ್ರಿಗೆ ಅಡ್ಜಸ್ಟ್ ಆಗಿದ್ ಬಿಸ್ನೆಸ್, ಅದನ್ನೇ ಕಂಟಿನ್ಯೂ ಮಾಡಿ, ಜಾಗ ಬದಲಾವಣೆ ಮಾಡಿ ಅಷ್ಟೇ. ಅದೇ ಜಾಗ ಈಗ ಮನೆ ಹತ್ರವೇ ಮಾಡ್ತಾ ಇದ್ದೇವೆ. ಮಾಡಿ ಮಾಡಿ. ಕಾರ್ ವಾಷಿಂಗ್ ಮಾಡೋದಾ? ಹೌದೌದು, ಕಾರ್ ವಾಷಿಂಗ್. ಕಬ್ಣ ವೆಹಿಕಲ್ ಇದೆ. ಹೌದು. ಹಂಗಾರೆ ಶನಿ ಕಬ್ಣಕ್ಕೆ, ನಿಮ್ಮ ಸ್ಕೂಟ್ರು, ಕಾರು, ಬಸ್ಸು, ಲಾರಿ ಯಾವುದೇ ಕಬ್ಣ ಅದೇ ಅದಕ್ಕೆ ಶನಿ ಗ್ರಹಕ್ಕೆ ಅಧಿಪತಿ ಆಗಿರುವಂತದ್ದು ಉದ್ಯೋಗ. ಅದರಿಂದ ಶನಿವಾರ ಹೋಗಿ ಶನಿ ದೇವರನ್ನ ದರ್ಶನ ಮಾಡಿ ಒಂದು 108 ಸುತ್ತ ಪ್ರದಕ್ಷಿಣೆ ಮಾಡ್ತಾ ಬರಕ್ ಕೇಳಿ. ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತದೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ. ಹಲೋ, ಯಾವ ಊರಿಂದ ಮಾತಾಡ್ತೀರಿ? ಮೇಡಮ್ ಸರ್, ದೇವನಹಳ್ಳಿಯಿಂದ. ನಮಸ್ತೆ. ದೇವನಹಳ್ಳಿಯಿಂದ. ಹೇಳಿ, ಏನ್ ಸಮಸ್ಯೆ ಹೇಳಿ. ನಮ್ ಬಗ್ಗೆನೆ ಕೇಳಬೇಕಾಗಿತ್ತು. ಹೇಳಿ. ಅದೇ ಮನೆ ಕಟ್ಟಾಗ ಯೋಗಗಳಿದ್ವಿ. ಮನೆ ಕಟ್ಟಬೇಕು ಅಂತ ಇದೀವಿ. ಆಸ್ತಿಗಳಲ್ಲೆಲ್ಲ ಇಲ್ಲಿ ಪಾಲುದಾರಿಕೆಯಲ್ಲೆಲ್ಲ ಮೋಸ ನಡೀತಾ ಇದೆ ನಮ್ ಗಂಡನ ಮನೆಯಲ್ಲಿ. ಅದಕ್ಕೆ ಕೊಡ್ತಾ ಇಲ್ಲ. ಮತ್ತೆ ನಮ್ಗಿದೆ ಸಮಸ್ಯೆಗಳಿದೆ ಗುರುಜಿ. ಅದಕ್ಕೆ ನಿಮ್ ಕಡೆಯಿಂದ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ. ಹೊರಗಡೆ ಬಂದಿದೆ. ಹೇಳಿ. ಅದೇ ಗುರುಜಿ, ನಮಗೆ ಇಬ್ರು ಹೆಣ್ಣಿದ್ದಾರೆ. ಹಲೋ. ಮಾತಾಡಿ. ಕೇಳಿಸುತ್ತಾ ಗುರುಜಿ? ಮಾತಾಡಿ. ಏನಿಲ್ಲ ಗುರುಜಿ, ನನಗೆ ಮನೆ ಯೋಗ ಇದೆಯಾ ಇಲ್ಲ. ನಮ್ಗೆ ಆಸ್ತಿ ಇದ್ರು ನಮಗೆ ದಕ್ತಾ ಇಲ್ಲ. ನಮ್ ಸ್ವಂತ ಪಿತ್ರಾರ್ಜಿತ ಆಸ್ತಿ ಇದ್ರು ನಮಗ್ ಸಿಗ್ತಾ ಇಲ್ಲ. ಕೋರ್ಟ್ಗೆ ಹೋಗಿದ್ದೀರಾ? ಇಲ್ಲ ಸ್ವಾಮಿ, ಇಲ್ಲ, ಎಲ್ಲೂ ಹೋಗಿಲ್ಲ ಇನ್ನು. ಈಗ ಮನೆ ಕಟ್ಟಕ್ ಜಾಗ ಇದೆಯಾ? ಜಾಗ ಇದೆ ಗುರುಜಿ. ನಿಮ್ ಮನೆ ಗಂಡ ದೇವ್ರು ಯಾರು? ಸಿಜ್ಞಾನ ಬಸವೇಶ್ವರ. ಹಲೋ. ಸಿಜ್ಞಾನ ಬಸವೇಶ್ವರ ಎಲ್ಲದು? ದೇವನಹಳ್ಳಿ. ಇದು ತಮಿಳ್ನಾಡು ಹೊಸದಲ್ಲಿದೆ ಗುರುಜಿ, ಮೂಲ. ನೀವ್ ಅಲ್ಲಿ ಹೋಗ್ತಿರ್ತೀರಾ? ಹೋಗ್ತಿರ್ತೀವಿ ಗುರುಜಿ, ಹೋಗ್ತಾ ಇರ್ತೀವಿ. ನೀವಾಗ ಒಂದು ಕೆಲಸ ಮಾಡಿ, ನಿಮ್ಮ ಕುಲದೇವ್ರ ಹತ್ರಕ್ಕೆ ಹೋಗಿ, ಮೂಲ ಸ್ಥಾನಕ್ಕೆ ಅರ್ಶನದ ಬಟ್ಟೆನಲ್ಲಿ ಒಂದು 21 ಕಾಯಿನ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಆ ದೇವ್ರ ಮುಂದೆ ಇಟ್ಬಿಡಿ. ನಿಮ್ಗೆ ಏನ್ ಬೇಕು ಎಲ್ಲ ಕೇಳ್ಕೊಂಡು. ಮತ್ತೆ ನಿಮ್ಗೆಲ್ಲ ಅದು ಸಕ್ಸಸ್ ಆದ್ರೆ ಏನೋ ಒಂದು ಸೇವೆ ಮಾಡ್ತೀನಪ್ಪ ಅಂತೇಳಿ. ಭೂಮಿ ಋಣ ಮನೇಲಿ ಯಾವ್ದಾದ್ರು ಹರಕೆಗಳು ನಿಂತಿದ್ರೆ ಈ ತರ ದೋಷಗಳು ಬರ್ತದೆ. ನಿಮ್ಮ ತಾಯಿನೋ ತಂದೆನೋ ಅಥವಾ ನಿಮ್ ಗಂಡನ ತಂದೆ ತಾಯಿಗಳೋ ಅಥವಾ ನೀವು ಯಾರೋ ಹರಕೆ ಕಟ್ಟಿರ್ತೀರಾ, ಅದು ತೀರ್ಸ್ಲಿಲ್ಲ ಅಂದ್ರೆ ಈ ತರ ಎಡವಟ್ಟಲ್ಲಿ ಇರ್ತದೆ. ಆಸ್ತಿ ಸಿಗಲ್ಲ, ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಲಾಸು. ಏನೋ ಒಂದು ಹರಕೆ ಕಟ್ಬಿಟ್ಟು ಇಡ್ತೀವಿ, ಅದು ತೀರ್ಸಿರಲ್ಲ. ಆ ದೇವ್ರಿಗೆ ಕೊಡ್ಬೇಕಾದಂತ ಕಪ್ಪ ಕಾಣಕ್ಕೆ ನಾವು ಕೊಟ್ಟಿರೋದಿಲ್ಲ. ಆ ದೋಷದಿಂದ ಈ ತರ ಸಿಂಪ್ಟಮ್ಸ್ ಇರ್ತದೆ. ಅದಕ್ಕೆ ನೀವು ಮನೆ ದೇವ್ರಿಗೆ ಹೋಗಿ ಅದೇನಾದ್ರು ಅರ್ಕೆ ಇತ್ತು ಅಂದ್ರೆ ತೀರಿಸಿ, ಇಲ್ಲ ತೀರ್ಸಕ್ಕಾಗಲ್ಲ ತಪ್ಪು ಕಾಣಿಕೆ ಕೊಟ್ಟು ನಂದು ಒಳ್ಳೇದಾದ್ಮೇಲೆ ನಂಗೆಲ್ಲ ತೀರಿಸ್ತೀನಿ ಅಂತ ಹೇಳಿ. ಯಾವುದೋ ಅರ್ಕೆ ನಿಂತಿದೆ, ಅದಕ್ಕೆ ಈ ದೋಷ. ಅದು ನೀವೇ ಚಿಂತನೆ ಮಾಡಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಬಹಳ ಸಂತೋಷ. ಕರೆ ಮಾಡಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ತುಮಕೂರಿಂದ. ಹೇಳಿ. ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ, ಏನ್ ಮಾಡಿದ್ರು ಕೈ ಎತ್ತಲ್ಲ.
ಏನ್ ಬೆಳಿತೀರಿ? ಹೂವ, ತರಕಾರಿ. ತರಕಾರಿ ಬರೀ ಅಷ್ಟೇ, ಬೇರೆ ಏನು ಭತ್ತ ರಾಗಿ ಏನು ಬರೆಯಲ್ಲ? ಇಲ್ಲ ಇಲ್ಲ. ನೀವು ದಿನ ಬೆಳಗ್ಗೆ ಎದ್ದು ಆ ಭೂಮಿಗೆ ನೀವು ಏನು, ಎಲ್ಲಿರೋದು ಜಮೀನು? ತುಮಕೂರು ಹತ್ರ ಕೊರಟೆ ಗ್ರಾಮ ಅಂತ. ನೀವು ಅದೇ ಊರಲ್ಲೇ ಇದ್ದೀರಾ? ಒಂದು ಚೊಂಬಲ್ಲಿ ನೀರ್ ತಗೊಳ್ಳಿ. ಚೊಂಬಲ್ ನೀರ್ ತಗೊಂಡು ಒಂದ್ 10 ನಿಮಿಷ ಕುತ್ಕೊಂಡು ಆ ಕೈಲಿ ಚೊಂಬಲ್ ನೀರ್ ಇಟ್ಕೊಂಡು ನಾ ಹೇಳೋ ಮಂತ್ರನ ಒಂದ್ ಅರ್ಧ ಗಂಟೆ ಹೇಳ್ಬಿಟ್ಟು ಆ ನೀರ್ನ ಇಡೀ ಎಲ್ಲೆಲ್ಲಿ ತರಕಾರಿ ಬೆಳಿತಾರೋ ಅದೆಲ್ಲ ಸುತ್ತಲೂ ಎಲ್ಲಾ ದಿಕ್ಕಿಗೂ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ. ಓಂ ಶಾಕಂಭರಿ ದೇವಿಯೇ ನಮಃ, ಓಂ ಶಾಕಂಭರಿ ದೇವಿಯೇ ನಮಃ, ಓಂ ಶಾಕಂಭರಿ ದೇವಿಯೇ ನಮಃ, ಓಂ ಶಾಕಂಭರಿ ದೇವಿಯೇ ನಮಃ. ಶಾಕಂಭರಿ ಅಂದ್ರೆ ಬಾದಾಮಿ ಬನಶಂಕರಿ. ಬಾದಾಮಿ ಬನಶಂಕರಿ ದೇವಿಗೆ ಶಾಕಂಭರಿ ಅಂತ ಮೂಲ ಹೆಸರು. ಈ ತರಕಾರಿಗಳಿಗೆಲ್ಲ ಅಧಿದೇವತೆ ಆ ದೇವರು. ಬಾದಾಮಿ ಬನಶಂಕರಿ ದೇವಿಯನ್ನ ಧ್ಯಾನಿಸ್ಬೇಕು. ಆಗ ಪ್ರೋಗ್ರಾಮ್ ಬಂದಿದ್ವಿ ಸ್ವಾಮಿ, ನಿಮ್ ಪ್ರೋಗ್ರಾಮ್ ಬನಶಂಕರಿ ಬಂದಿದ್ವಿ. ಓ ಬಹಳ ಸಂತೋಷ. ಮತ್ತಿನ್ನೇನು ಆ ಬನಶಂಕರಿ ದೇವಿ ಬಂದಿದ್ವಿ. ಈ ಬನಶಂಕರಿ ದೇವಿ ಮಂತ್ರ ಹೇಳಿ, ಅಥವಾ ಓಂ ಬನಶಂಕರಿ ದೇವಿಯೇ ನಮಃ ಅಂತೇಳಿ, ಓಂ ಶಾಕಂಭರಿ ದೇವಿಯೇ ನಮಃ ಅಂತೇಳಿ. ಶಾಕಂಭರಿ ಅಂದ್ರೆ ತರಕಾರಿಗಳು, ಅದು ಅಧಿದೇವತೆ ಬನಶಂಕರಿ ಅಮ್ಮ. ಜಪ ಮಾಡಿ ಒಂದು ಪ್ರತಿನಿತ್ಯ ಒಂದು ಚೊಂಬ ನೀರು ತಗೊಂಡು ಮಂತ್ರ ಹೇಳ್ಬಿಟ್ಟು ಪ್ರೋಕ್ಷಣೆ ಮಾಡಿ ಒಂದು 21 ದಿವಸ ನೋಡಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಸ್ವಾಮಿ. ಹೇಳಿ ಅಮ್ಮ. ನಮ್ದು ಬಿಲ್ಡಿಂಗ್ ಒಳ್ಳೆಯದು ಸೇರ್ದಿಕ್ಕೆ ಯಾರು ಬರ್ತಾ ಇಲ್ಲ. ಇದು ಸಲ ಹೇಳಿ. ಹಲೋ, ಹಲೋ, ಮಾತಾಡಿ, ಕರೆಕ್ಟ್ ಮಾತಾಡಿ. ಹಳಮೈಂದು ಬಿಲ್ಡಿಂಗ್ ಸೇಲ್ಗೈತೆ, ಯಾರು ಬರ್ತಾ ಇಲ್ಲ ಸ್ವಾಮಿ. ಬಿಲ್ಡಿಂಗ್ ಸೇಲ್ ಇಟ್ಟಿದ್ದೀರಾ? ಓಕೆ. ಒಂದ್ 2 ಚಮಚ ಮಂತ್ರಾಕ್ಷತೆ ತಗೊಂಡು ಓಂ ಭೂ ವರಹ ಸ್ವಾಮಿಯೇ ನಮಃ, ಓಂ ಭೂ ವರಹ ಸ್ವಾಮಿಯೇ ನಮಃ, ಓಂ ಭೂ ವರಹ ಸ್ವಾಮಿಯೇ ನಮಃ ಅಂತ ಅರ್ಧ ಗಂಟೆ ಜಪ ಮಾಡಿ, ಯಾವ ಬಿಲ್ಡಿಂಗ್ ನಿಮ್ಗೆ ಮಾರಾಟ ಆಗಬೇಕೋ ಆ ಬಿಲ್ಡಿಂಗ್ ಅಲ್ಲಿ ಹೋಗಿ ಅದನ್ನ ಇಟ್ಬಿಡಿ. ಒಳ್ಳೆ ಜಾಗದಲ್ಲಿ, ಯಾರು ಮುಟ್ಟಬಾರ್ದು, ಯಾರು ಗುಡ್ಸಿ ಹಾಕ್ಬಾರ್ದು ಅಂತ ಜಾಗದಲ್ಲಿ ಇಟ್ಬಿಡಿ. ಒಂದು 21 ದಿನ ಬಿಲ್ಡಿಂಗ್ ಸೇಲ್ ಆಗತ್ತೆ. ಹಲೋ, ನಮಸ್ತೆ ಗುರುಜಿ. ಸಾಯಿರಾಮ್. ಸಾಯಿರಾಮ್. ಎಲ್ಲಿಂದ ಕಾಲ್ ಮಾಡ್ತೀರಿ? ಯಲಹಂಕದಿಂದ ಗುರುಜಿ. ಯಲಹಂಕದಿಂದ. ಹೇಳಿ ಅಮ್ಮ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಮದುವೆ ಆಗಿದೆ ಅವಳಿಗೆ. 29 ವರ್ಷ. ಈಗ 2 ಅಭಾಷಣ ಆಗೋಯ್ತು 6 ತಿಂಗಳಿಗೆ. ಈಗ ಮಗು ಬೇಕು ಅಂತ ಒದಾಡ್ತಾ ಇದಾರೆ, ಆಗ್ತಾ ಇಲ್ಲ. 2 ಬಾರಿ ಅಭಾಷಣ ಆಯ್ತಾ? ಗುರುಜಿ. ಅಲ್ಲ, ಒಂದ್ ಮಗು ಅಭಾಷಣ ಎಷ್ಟು ತಿಂಗಳು ಗ್ಯಾಪ್ ಕೊಟ್ಟಿದೆ ಎರಡನೇ ಮಗುಗೆ? ಎರಡನೇ ಮಗುಗೆ 2 ವರ್ಷ ಗುರುಜಿ. ಫಸ್ಟ್ ಒಂದ್ ಮಗು ಅಭಾಷಣ ಆಯ್ತು, ಅದಾದ 2 ವರ್ಷಕ್ಕೆ ಇನ್ನೊಂದು ಅಭಾಷಣ ಆಯ್ತಾ? 6 ತಿಂಗಳಿಗೆ. ಅದು ಏನ್ ಹೇಳಿದಾರೆ ಅಂದ್ರೆ ಡಾಕ್ಟ್ರು, ಗರ್ಭಕೋಶ ಸ್ಟ್ರೆಂತ್ ಇಲ್ಲ, ಅದು ಓಪನ್ ಆಗುತ್ತೆ, ತಿರ್ಗಿ ಏನಾದ್ರು ಕನ್ಸೀವ್ ಆದ್ರೆ ಹೊಲಿಗೆ ಹಾಕ್ಬೇಕು ಅಂತ ಹೇಳಿದಾರೆ. ಅದು ಹೊಲಿಗೆ ಹಾಕ್ಬೇಕು ಗರ್ಭಕೋಶಕ್ಕೆ ಅಂತ ಹೇಳಿದಾರೆ. ಅದು ನಿಲ್ತಾ ಇಲ್ಲ, ಗರ್ಭ ನಿಲ್ತಾ ಇಲ್ಲ. ತಕ್ಷಕ ಕಾಳ ಸರ್ಪ ದೋಷ ಅಂತ ಇದಲ್ಲಿ ಇರ್ಬೋದು ನಿಮ್ಮ ಮಗಳಿಗೆ. ತಕ್ಷಕ ಕಾಳ ಸರ್ಪ ದೋಷ ಇದ್ರೆ ಈ ತರ ಗರ್ಭಪಾತ ಆಗ್ತದೆ. ಹೀಗಾಗಿ ನೀವು ಕುಕ್ಕೆ ಸುಬ್ರಹ್ಮಣ್ಯನ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ, ಗರ್ಭ ನಿಂತು ಒಳ್ಳೆ ಮಗು ಕೊಡ್ಲಿಯಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ, ಮಗು ಆದ್ಮೇಲೆ ಏನೋ ಒಂದು ಸೇವೆ ಮಾಡ್ತೀನಿ ಅಂತ ಅಕ್ಕಿ ಕಟ್ಕೊಂಡು ಬನ್ನಿ. ಇದು ತಕ್ಷಕ ಕಾಳ ಸರ್ಪ ದೋಷಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಬಹಳ ವಿಷಯ. ಅಲ್ಲಿ ಅನಂತ, ತಕ್ಷಕ, ವಾಸುಕಿ ಅಂತ 3 ಹಾವುಗಳಿವೆ ಆ ಬುಟ್ಟಿ ಒಳಗಡೆ, ಕುಕ್ಕೆ ಒಳಗಡೆ. ಆ ಬ್ಯಾಸ್ಕೆಟ್ ಅಲ್ಲಿ ಅನಂತ, ತಕ್ಷಕ, ವಾಸುಕಿ ಅಂತ. ಈ ನಿಮ್ಮ ಮಗಳಿಗಿರೋ ದೋಷದ ಸರ್ಪ ಅಲ್ಲಿದೆ. ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಮತ್ತೆ ದಿನ ನಿಮ್ಮ ನಾಗರಕಟ್ಟೆಗೆ ಅಥವಾ ಅಲ್ಲಿ ಎಲ್ಲಾರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು ಅಂತಂದ್ರೆ ಪೂಜೆ ಮಾಡಿ, ಜಪ ಮಾಡಿ, ಒಂದು 10 ನಿಮಿಷ ಕೂತ್ಕೊಂಡು ಓಂ ತಕ್ಷಕ ಯನಮಃ ಅಂತ ಜಪ ಮಾಡಕ್ಕೆ ಹೇಳಿ. ಇದು ವಿಜ್ಞಾನಕ್ಕೂ ಮೀರಿದಂಥದ್ದು. ಇದು ದೈವ ಇಚ್ಛೆ ಇದ್ರೆ ಮಾತ್ರ ಸಂತಾನೋತ್ಪತ್ತಿ ಆಗೋದು. ಅದನ್ನ ಮಾಡಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗತ್ತೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬಳ್ಳಾರಿಯಿಂದ ಮಾತಾಡ್ತಾ ಇರೋದು. ಹೇಳಿ ಅಮ್ಮ. ನನ್ಗೊಬ್ರು ಆತ್ಮೀಯರು ಸರಿಯಾಗಿ ಮಾತಾಡ್ತಿಲ್ಲ, ದೂರ ಹೋಗ್ಬಿಟ್ಟಾರೆ, ಸರಿಯಾಗಿ ಆನ್ಸರ್ ಕೊಡ್ತಿಲ್ಲ ಅಂದಿದ್ರಿ. ನೀವು ಗ್ರಾಮ ದೇವತೆಗೆ
52 ದೀಪ ಹಚ್ಚಿ 108 ಸಲ ಸುತ್ತು ಅಂತ ಹೇಳಿದ್ರಿ. ಇವತ್ತಿಗೆ 5 ದಿವಸ ಆಯ್ತು ಸ್ವಾಮಿ, 7 ದಿನ ಸುತ್ತು ಅಂತ ಹೇಳಿದ್ರಿ. ಅದಕ್ಕೆ ಅದ್ರ ಬಗ್ಗೆ ನಾನು ಇವಾಗ ಸುತ್ತಿನೇ ಬಂದೆ, ನಿಮ್ಗೆ ಕಾಲ್ ಮಾಡಿದ್ರೆ ಟಕ್ ಅಂತ ಸಿಕ್ಬಿಡ್ತು ಸ್ವಾಮಿ. ನನಗೆ ಬಹಳ ಖುಷಿ ಆಯ್ತು. ಇನ್ನು ಮಾಡ್ಬೇಕು ಹೇಳಿ, ಇನ್ನು ಕಂಪ್ಲೀಟೇ ಮಾಡಿಲ್ಲ. ವ್ರತ ಮಾಡಿ 7 ದಿನ ವ್ರತ ಹೇಳಿದಿನಲ್ಲ, ಮಾಡಿ. ಅದೇ 7 ದಿವಸ ಹೇಳಿದೀರಾ, ನನಗೆ ಬಹಳ ಖುಷಿ ಆಯ್ತು. ಗುಡಿಯಲ್ಲಿ ನೆನ್ಸ್ಕೊಂಡು ಸುತ್ತಿ ಬಂದೆ, ಕರೆಕ್ಟ್ ನಿಮ್ ಫೋನ್ ಸಿಕ್ತು ಗುರುಜಿ. ಆಗ್ಲಮ್ಮ, ಒಳ್ಳೇದಾಗ್ಲಿ. ಅವ್ರು ಬರ್ತಾರಲ್ಲ ಗುರುಜಿ. ನೀವು ಮಾಡಿ, ಫಸ್ಟ್ ಮಾಡಿ ನೋಡಿ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಮ್ಮ? ನಾವು ಹುಬ್ಳಿಯಿಂದ ಗುರುಜಿ. ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ ಗುರುಜಿ. ಮತ್ತೆ ನಾವೊಂದ್ ಪ್ರಶ್ನೆ ಕೇಳ್ಬೇಕು ಗುರುಜಿ, 2 ಪ್ರಶ್ನೆ. ಮತ್ತೆ ಗುರುಜಿ, ಇವಾಗ ನಮ್ಮನೆಗೆ ನಮ್ ತಂಗಿ ಮಕ್ಳೆಲ್ಲ ಬಂದಿರ್ತಾರೆ. ಅಂದ್ರೆ ಅವ್ರ ರಿಲೇಷನ್ ಯಾರ್ಯಾರು ಇರ್ತಾರೆ ಗುರುಜಿ. ಅವ್ರ ಇರ್ತಾರಲ್ಲ, ನಮ್ಗೆ ಸೂಟ್ ಏನಾದ್ರು ಆಗುತ್ತೆ ಗುರುಜಿ? ಸರಿಯಾಗಿ ಇನ್ನೊಂದು ನಿಧಾನ ಕರೆಕ್ಟ್ ಆಗಿ ಜೋರಾಗಿ ಹೇಳಿ. ಅಂದ್ರೆ ಗುರುಜಿ, ನಮ್ ತಂಗಿ ಇವಾಗ ನಮ್ ಮನೆಗ್ ಬಂದಿರ್ತಾರೆ ಗುರುಜಿ ಬೇರೆ ಊರಿಂದ. ಅವ್ರು ನಮ್ಮ ಮನೆಗ್ ಬಂದಾಗ ಅವ್ರ ರಿಲೇಷನ್ ಯಾರೋ ಸತ್ತೋಗಿರ್ತಾರೆ ಗುರುಜಿ. ಅದರಿಂದ ನಮ್ಗೆ ಏನಾದ್ರು ಸೂಟ್ ಆಗುತ್ತೆ ಗುರುಜಿ? ಅವ್ರು ನಮ್ಮನೆ ಇರ್ಬೋದಾ ಗುರುಜಿ? ಇರ್ಬಾರ್ದು. ಅವ್ರಿಗೆ ಆ ಸೇಮ್ ವಂಶ ವೃಕ್ಷದವ್ರು ಸತ್ತಿದ್ರೆ ಮಾತ್ರ ಸೂತ್ಕ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಅವ್ರ ವಂಶ ವೃಕ್ಷದಲ್ಲೇ ಆ ಗೋತ್ರದಲ್ಲಿ ಸತ್ತಿದ್ರೆ ಬೇರೆ ಮನೆಗೆ ಹೋಗ್ಬಾರ್ದು. ಅವಾಗ ಸೂತ್ಕ ಇದ್ದಾಗ ಬೇರೆ ಮನೆಗೆ ಹೋಗ್ಬಾರ್ದು. ಹೌದು ಗುರುಜಿ. ಇನ್ನೊಂದು ಪ್ರಶ್ನೆ ಇದೆ ಗುರುಜಿ. ಹೇಳಿ. ಮತ್ತೆ ನಮ್ಗೆ ಹಳೆ ಕಾಯಿನು, ಅಂದ್ರೆ ಹಳೇದು ಬೆಳ್ಳಿ ಕಾಯಿನ್ ಇದೆ ಗುರುಜಿ. ಅಂದ್ರೆ ರಾಜರ ಕಾಲದ್ದು ಒಂದು 11 ಕಾಯಿನ್ ಇದೆ. ಅದನ್ನ ಕೊಟ್ಟು ದೇವ್ರ ಮನೆಗೆ ಏನಾದ್ರು ಸಾಮಾನ್ ತರ್ಬೋದ ಗುರುಜಿ? ಈ ತರ ಬೆಳ್ಳಿ ಕಾಯಿನಾ? ಬೆಳ್ಳಿ 1 ರೂಪಾಯಿ ಕಾಯಿನ್ ಗುರುಜಿ. ಅದನ್ನ ಯಾವ ಇಯರ್, ಎಷ್ಟು ವರ್ಷ ಹಿಂದಿದ್ದು ಅದು ಕಾಯಿನ್ ತಾನೆ? ಹೌದು ಗುರುಜಿ. ಅದನ್ನ ಕೊಟ್ಟು ದೇವ್ರ ದೀಪ, ಬೆಳ್ಳಿ ಕಂಬಗಳು ಅಥವಾ ಚಿಕ್ಕ ದೇವ್ರ ಬೆಳ್ಳಿ ವಿಗ್ರಹ ತಗೋಬಹುದು. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲ್ ಹಿಡಿದ್ದಾರೆ. ಹಲೋ ಹಲೋ ಎಲ್ಲಿಂದ ಕಾಲ್ ಮಾಡ್ತೀರಿ? ಕನಕಪುರದಿಂದ ಸರ್. ಕನಕಪುರದಿಂದ. ಹೇಳಿ ಅಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. 18-4. ಅಲ್ಲ, ನೀವು ಸಮಸ್ಯೆ ಹೇಳಿಲ್ಲ, ಕುತ್ಕೊಂಡು ಡೇ ಟು ಟೈಮ್ ತಗೊಂಡು ಜಾತಕ ನೋಡಿ ಹೇಳಕ್ ಸಮಯ ಇಲ್ಲ, ಆಗೋದೂ ಇಲ್ಲ, ಅದು ತಪ್ಪದು. ಸಮಸ್ಯೆ ಏನು? ಹಲೋ ನಮಸ್ತೆ, ಹೇಳಿ, ಏನ್ ಸಮಸ್ಯೆ? ನಮ್ಮ ಬಗ್ಗೆ ವಿಚಾರ ಮಾಡ್ಬಿಟ್ಟು ಏನ್ ಪ್ರಾಬ್ಲಮ್ ಹೇಳಿ. ಪ್ರಾಬ್ಲಮ್, ಸಮಸ್ಯೆ ಹೇಳಿ. ಮನೆ ಕಟ್ಟಿಸ್ಕೊಂತ ಮಾಡ್ತಾರೆ, ಅದಕ್ಕೆ ಹೇಳ್ತಾರೆ. ಏನ ಮನೆಗೇನ ಖರ್ಚು ಅಂದ್ಬಿಟ್ಟು ಯತ್ನ ಮಾಡ್ತಾರೆ. ಅದು ಒಂದ್ 2-3 ವರ್ಷ ಏನು ಇದಾಗ್ತಾರೆ. ಮನೆ ಕಟ್ತಾ ಇದ್ದೀರಾ? ಇಲ್ಲ, ಖರ್ಚಿಗೊಂದು ಇದ್ ಮಾಡ್ತಾ ಇದ್ವಿ. ತಗೊಂಡ್ ಯಾವ್ದು ಹಳೆ ಮನೆ ಅಂತ ಯಾವ್ದು ಆಗ್ತಾ ಇಲ್ಲ, ಅದಕ್ಕೆ ಕಾಲ್ ಮಾಡೋ ಸ್ವಾಮಿ. ನೀವೇನ್ ಕೆಲಸ ಮಾಡ್ತೀರಿ? ನಾವು ಡ್ರೈವರ್ ಸ್ವಾಮಿ. ಡ್ರೈವರಾ? ಹೌದು ಸ್ವಾಮಿ. ಡ್ರೈವರ್ ಅಂದ್ರೆ ನೀವು ಕಾರೋ, ಬಸ್ಸೋ, ಲಾರಿ ಏನ್ ಓಡಿಸ್ತೀರಿ? ಲಾರಿ ಟೊಯೋಟಾ ಕಂಪ್ನಿದು. ಟೊಯೋಟಾ ಕಂಪ್ನಿ ಲಾರಿ ಅಂದ್ರೆ ನೀವು ದಿನಾ ಲಾರಿ ಮುಟ್ತೀರಾ. ಟೊಯೋಟಾ ಕಂಪ್ನಿ ಅಂದ್ರೆ ಕಬ್ಬಣ, ಶನಿಗ್ರಹ, ಶನಿ. ನೀವು ಶನಿ ಜೊತೆ ಯಾವಾಗಲೂ ಇರ್ತೀರಿ. ಅದರಿಂದ ನೀವೇನ್ ಮಾಡ್ಬೇಕು, ಬನ್ನಿ ಮರಕ್ ಪೂಜೆ, ಪ್ರದಕ್ಷಿಣೆ, ಇಲ್ಲ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ಪೂಜೆ, ಹೆಚ್ಚೆಚ್ಚಿಗೆ ಶನಿನ ಆರಾಧನೆ ಮಾಡ್ಬೇಕು. ಶನಿನ ಕ್ಲೋಸ್ ಮಾಡ್ಕೋಬೇಕು. ಈಗ ಮಾಡ್ತಾ ಬನ್ನಿ, ನಿಮ್ದೇನೇ ಅಡೆತಡೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ನಿಮ್ಮ ಮನೆ ಗಂಡ ದೇವ್ರು ಯಾರು? ನಾಗಲಿಂಗೇಶ್ವರ, ಒಂದು ಹಿರಿಯಮ್ಮ, ಮಂಚಮ್ಮ ಮಾಡ್ತೀನಿ. ನಿಮ್ಮ ಗಂಡು ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದ್ಸಲ ಒಂದು ಪೂರ್ಣ ಫಲ 2 ತೆಂಗಿನಕಾಯಿ ತಗೊಳ್ಳಿ, 2 ಕೈಲೂ ಒಂದೊಂದು ತೆಂಗಿನಕಾಯಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ. ನಮ್ಮ ಮನೆ ಹೊಡೆದಾಕಿ ಕಟ್ಸ್ಬೇಕು, ಯಾವ ವಿಘ್ನಗಳಿಂದನೆ, ದುಡ್ಡುಗೂ ಆಗ್ಲಿ. ಸೈಟ್ ತಗೋಬೇಕಲ್ಲ, ಸೈಟಲ್ಲಿ ಕಟ್ಟೋದ್ರೆ ಆ ಸೈಟಲ್ಲಿ ನಾನು ಮನೆ ಕಟ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ, ಯಾವ ವಿಘ್ನ ಮನೆ ಕಟ್ಟೋ ಮಾಡ್ಕೊಡಪ್ಪ. ಒಳ್ಳೇದಾಗುತ್ತೆ ದಿಕ್ಕು ನಮಗೆ. ನಮ್ಗೆ ಯಾವ ದಿಕ್ಕಾಗ ಒಳ್ಳೇದು ಸಮಯ ಬಾಗ್ಲಿಗೆ? ಅದು ಜಾತಕ ನೋಡ್ಬೇಕು, ಜಾತಕ ನೋಡಿ ಹೇಳ್ಬೇಕಾಗತ್ತೆ. ಎಲ್ರಿಗೂ ಪೂರ್ವ ಎಲ್ಲ ಉತ್ತರ ಬಹಳ ಒಳ್ಳೇದು. ಅದು ನಮ್ಗೆ ಉತ್ತರ ಆಪೋಸಿಟ್ ಇರೋದು. ಉತ್ತರ ಆಪೋಸಿಟ್. ಉತ್ತರ ಮತ್ತೆ ಪೂರ್ವ ಎಲ್ರಿಗೂ ಸರ್ವಜನಕ್ಕೂ ಆಗ್ಬರ್ತದೆ. ಉತ್ತರ ಸ್ವಾಮಿ ಈ ಕಡೆ ಬರ್ತದೆ, ಆಪೋಸಿಟ್ ಬರ್ತದೆ ನಮ್ಗೆ. ದಕ್ಷಿಣ. ಹೌದು ಸ್ವಾಮಿ, ದಕ್ಷಿಣ ಕಡೆ ಬರ್ತದೆ ನಮ್ಗೆ. ದಕ್ಷಿಣಕ್ಕಿತ್ತು ಅಂದ್ರೆ ಅದನ್ನ ಉತ್ತರಕ್ಕೆ ಮಾಡಿ ಕಟ್ಕೊಳ್ಳಿ. ಪೂರ್ವ ಎಲ್ಲ ಉತ್ತರಕ್ಕೆ ಮಾಡ್ಕೊಂಡು ಪ್ಲಾನ್ ಮಾಡಿ ಕಟ್ಕೊಳ್ಳಿ ಅದನ್ನ.
ಇದು ಮಾಡಿ ಖಂಡಿತ ಒಳ್ಳೇದಾಗತ್ತೆ. ನೋಡಿ, ಯಾವಾಗ ನಾವು ಮನೆ ಕಟ್ಟಕ್ಕಾಗ್ತಿಲ್ಲ ಅಂತೀವೋ ಅದು ಕುಲದೇವರ ಆಶೀರ್ವಾದ ಇರಬೇಕು. ಮತ್ತೆ ನಮ್ಮದಲ್ಲಿ ಪಿತ್ರಾಜಿತ ಪಿತೃಗಳ ಶಾಪ ಇರಬಾರ್ದು. ಯಾಕಂದ್ರೆ ನಮ್ಗೆ ಸ್ವಂತ ಮನೆ ಇಲ್ಲ, ಮತ್ತೆ ಬಾಡಿಗೆ ಮನೆ ಇದೀವಿ, ಲೀಸ್ ಇದ್ವಿ ಅಂದ್ರೆ ನಮ್ಮ ಹಿಂದಿನ ತಲೆಮಾರಿನವ್ರು ಏನೋ ಮಾಡಿರ್ತಾರೆ. ಆ ದೋಷದಿಂದ ನಮ್ಗೆ ಈಗ ಭೂಮಿ ಆಗ್ಲಿ ಮನೆ ಆಗ್ಲಿ ಸಿಗೋದಿಲ್ಲ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿನ ಗುರುಜಿ. ಹೇಳಿ ಅಮ್ಮ. ಗುರುಜಿ, ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಮಗ 10ನೇ ತರಗತಿ ಓದ್ತಾ ಇದ್ದ ಗುರುಜಿ. 10ನೇ ಕ್ಲಾಸ್? 10ನೇ ತರಗತಿ ಓದ್ತಾ ಇದ್ದ. ಈಗ 8 ತಿಂಗಳಿಂದ ಈಗ ರಜಾ ಕೊಟ್ಟ ಮೇಲೆ ಅವ್ನ ನಡವಳಿಕೆ ಚೇಂಜ್ ಆಗುತ್ತೆ ಗುರುಜಿ. ಹೇಳಿದ್ ಮಾತು ಕೇಳ್ತಾ ಇಲ್ಲ. ನಾನು ಓದೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ತಿರ್ಗಿ ಹೊಡಿಯೋದು, ತಿರ್ಗಿ ಮಾತಾಡೋದು, ನಾವೇನಾರ ಬುದ್ಧಿ ಹೇಳ್ತಾ ಇದ್ ಮಾಡ್ತಾ ಇಲ್ಲ. ಅದ್ರಿಂದ ನಾವು ಅವನಿಗೆ ಓದಿ 4 ತಿಂಗಳು SSLC ಪಾಸ್ ಮಾಡ್ಕೊಂಡು ನಾನು ಓದೋದಿಲ್ಲ ಅಂತ ಹೇಳಿ ಬಟ್ಟೆ ಎಲ್ಲ ತುಂಬ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಈಗ ಮನೇಲಿ ತುಂಬಾ ಸಮಸ್ಯೆ ಗುರುಜಿ. ಮನೇಲಿ ಗಂಡನೂ ಸರಿ ಇಲ್ಲ, ಮಗನು ಹಿಂಗ್ ಮಾಡೋಗಿ ನನ್ಗೆ ಅದೇ ಅರ್ಧ ಯೋಚನೆ ಆಗಿದೆ. ಅವ್ನ್ ಬಾ ಓದು ಅಂದ್ರೆ ಬರಲ್ಲ ನಾನು ಅಂತೇಳಿ ಒಂದ್ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಬೆಂಗಳೂರು ಗುರುಜಿ. ಏನ್ ಮಾಡೋದು ಗುರುಜಿ? ಏನು ಓದೋ ಯೋಗ ಇಲ್ವೇನೋ ಅದಕ್ಕೆ? ಈಗ ಆ ಜಾತಕದಲ್ಲಿ ಹತ್ರ ಮತಿ ಕೊಟ್ಟಿದೆ ಅವನಿಗೆ. ಈಗ ಒಂದು ದಶಾಭುಕ್ತಿನಲ್ಲಿ ಅವನಿಗೆ ಗುರು ಶಾಪ, ಗುರುದ್ರೋಹ ಏನೋ ಇರ್ತದೆ, ಗುರುವಿಂದ ತೊಂದರೆ. ಅದಕ್ಕೆ ಅವನಿಗೆ ವಿದ್ಯಾಭಂಗ ದೋಷ ಇದೆ. ಹೀಗಾಗಿ ನೀವು ಬಲವಂತ ಮಾಡೋದಿದ್ರೆ ಅವನು ನಾಳೆ ತೊಂದರೆ ಆಗ್ಬೋದು. ಬಲವಂತಾಗಿ ಅವನಿಗೀಗ ಇಷ್ಟಕ್ಕೆ ಸ್ಟಾಪ್ ಆಗಿರ್ಬೋದು ವಿದ್ಯೆ ಅಂತ ಕಾಣುತ್ತೆ. ಅದಕ್ಕೆ ನೀವೇನು ಮಾಡಕ್ಕಾಗೋದಿಲ್ಲ. ಅದು ಜಾತಕದಲ್ಲಿ ಅಥವಾ ದೋಷ ನಡೀತಿರ್ಬೋದು, ಅದಕ್ಕಾಗಿ ನಡೆಸ್ತಾ ಇದೆ. ಅದರಿಂದ ನೀವು ಅದೇನು ಹೆಚ್ಚಿಗೆ ಇದು ಮಾಡೋದು ಬೇಡ. ಈಗ ಅವ್ನ ಕೆಲ್ಸಕ್ಕೆ ಎಲ್ಲಿ ಹೋಗ್ತಾನೆ? ಯಾವ್ದೋ ಒಂದು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ದಾನೆ, ಗೊತ್ತಿರೋರ್ಗೆ ಕಡೆ ಗುರುಜಿ. ಯಾವ್ದೋ ಒಂದು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ದಾನೆ ಗುರುಜಿ. ಓಕೆ, ಏನ್ ಕೊಡ್ತಾರೆ ಸಂಬಳ? ಇನ್ನು ಸಂಬಳ ಅಂದ್ರೆ ಫಸ್ಟ್ ಒಂದ್ ಹುಡುಗನ್ ಸೇರ್ತಿದ್ವಿ ಗುರುಜಿ, 10,000 ಮಾತಾಡಿದ್ರು. ಈಗ ಅಲ್ಲೇ ಉಳ್ಕೊಂಡು ಅಲ್ಲೇ ಮಾಡ್ಕೊಂಡಿದ್ದಾನೆ. ಅದೇ ಅಲ್ಲೇ ಕೂತ್ಕೊಂಡು ಬೇಕಾದ್ರೆ ಓದಿಕೊಂಡು ಏನೋ ಮುಂದುವರಿ ಕೆಲ್ಸನೂ ಮಾಡಿ ಓದಪ್ಪ ಅಂತ ಹೇಳಿ, ಕೆಲ್ಸನೂ ಮಾಡ್ಕೊಂಡು ಓದಿ ಅಂತ ಹೇಳಿ. ಗುರುಶಾಪ ಗುರುದ್ರೋಹ ಇದ್ರೆ ಓದೋದನ್ನೇ ನಿಲ್ಲಿಸ್ಬಿಡ್ತಾರೆ. ಹಿಂಗೆ ಅಡ್ಡದಾಡಿ ಈ ತರ ಹೋಗ್ಬಿಡ್ತಾರೆ. ಒಂದ್ಸಲ ನೀವು ಶಿರ್ಡಿ ಸಾಯಿ ಬಾಬಾ ಮಂದಿರಕ್ಕೆ ಹೋಗಿ ಅವ್ನು ಕರ್ಕೊಂಡು ಪ್ರಾರ್ಥನೆ ಮಾಡಿ, ಏನಾದ್ರು ದೋಷ ಇದ್ದು ಕೂಡ ನಿವಾರಣೆ ಆಗುತ್ತೆ. ಹಲೋ ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವಿಲ್ಲಿ ಧಾರವಾಡದಿಂದ ಗುರುಗಳೇ. ಎಲ್ಲಿಂದ? ಧಾರವಾಡದಿಂದ ಗುರುಗಳೇ. ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ. ಮಗಂದು ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಸೆಕೆಂಡ್ ಇಯರ್ ಇದ್ದಾನೆ ಗುರುಗಳೇ. ಅವನು ಸರಿಯಾಗಿ ಮನೇಲಿ ಓದ್ತಾ ಇಲ್ಲ, ಅದ್ರ ಬಗ್ಗೆ ಕೇಳ್ಬೇಕು ಅಂತ ಗುರುಗಳೇ. ಸೆಕೆಂಡ್ ಇಯರ್ ಏನು ಓದ್ತಾನೆ ಅವನು? ಸೈನ್ಸ್ ತಕೊಂಡಿದ್ದಾನೆ ಗುರುಗಳೇ. ಓಕೆ, ಇಲ್ಲಿ ಧಾರವಾಡದಲ್ಲೇ? ಹಾಸ್ಟೆಲ್ ಅಲ್ಲಿ ಇಲ್ಲ ಗುರುಗಳೇ. ಅವ್ನ ಯಾಕೋ ಆಗ್ಲಿಲ್ಲ, ಮನೆಗೆ ಬಂದ ಅಪ್ ಅಂಡ್ ಡೌನ್ ಮಾಡತ್ತ. ಅವನ ಏನ ಮನೆಯಿಂದ ಹೋಗೋದು ಬರೋದು ಮಾಡ್ತಾವನ ಗುರುಗಳೇ. ಹಾಸ್ಟೆಲ್ ಅಲ್ಲಿ ಇಲ್ಲ ಅವನು. ಓಕೆ, ಸರಿಯಾಗಿ ಮನೆಯಲ್ಲಿ ಓದೋದ್ರ ಬಗ್ಗೆ ಗಮನ ಇಲ್ಲ. ನಾವು ಹೇಳ್ತಾ ಇರ್ತೀವಿ ಸರಿಯಾಗಿ. ನೀವು ಓದಿದೀರಾ? ನಾವು SLC ಮಾಡಿದೀವಿ ಗುರುಗಳೇ. ನಿಮ್ಮ ಯಜಮಾನ್ರು? ಅವರು ಅಷ್ಟೇ ಮಾಡ್ತಾ ಇದಾರೆ, ಕೃಷಿ ಮಾಡ್ತಾ ಇದಾರೆ ಗುರುಗಳೇ. ಓಕೆ, ಸೊ ನೋಡಿ, ಮಕ್ಕಳು ವಿದ್ಯಾವಂತರಾಗ್ಲಿಕ್ಕೆ ತಂದೆ ತಾಯಿನೂ ವಿದ್ಯಾವಂತರಾಗಿದ್ರೆ ಮಕ್ಳಿಗೂ ಆಟೋಮೆಟಿಕ್ ಆಗಿ ಆಗ್ಬಿಡ್ತದೆ. ಯಾಕಂದ್ರೆ ಆ ರಕ್ತ ಹಂಗ ಹೊಟ್ಟೋಗುತ್ತೆ ಗರ್ಭದಿಂದ, ತಂದೆ ವೀರ್ಯದಿಂದ. ತಂದೆನೂ ದೊಡ್ಡ ವಿದ್ಯಾವಂತರಲ್ಲ, ತಾಯಿನೂ ದೊಡ್ಡ ವಿದ್ಯಾವಂತರಲ್ಲ ಅಂದ್ರೆ ಅದೇ ಪ್ರಕಾರ ಮಕ್ಳಿಗೂ ಹಂಗೆ ಹೊಟ್ಟೋಗುತ್ತೆ. ಆದ್ರೆ ನೀವಿಬ್ರು ವಿದ್ಯಾವಂತರಲ್ಲ, ಮಗ ಓದಿ ದೊಡ್ಡ ವಿದ್ಯಾವಂತನಾಗ್ಬೇಕು ಅಂದ್ರೆ ಅವನ ಜಾತಕದಲ್ಲಿ ಗುರುವಿನ ಅನುಗ್ರಹ ಚೆನ್ನಾಗಿರ್ಬೇಕು. ಪೂರ್ವ ಜನ್ಮದ ಪುಣ್ಯದ ಫಲ. ಪೂರ್ವ ಜನ್ಮ ಯಾರಿಗ ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ, ಗುರುಗಳಿಗೆ ಏನಾದ್ರು ಒಂದು ದಕ್ಷಿಣೆ ಕೊಟ್ಟಿದ್ರೆ, ಗುರುಗಳ ದರ್ಶನ ಮಾಡಿದ್ರೆ, ಗುರುಗಳ ಆಶೀರ್ವಾದ ಆಗಿದ್ರೆ, ಅಪ್ಪ ಅಮ್ಮ ಅನ್ಎಜುಕೇಟೆಡ್, ಅವ್ರು ಓದಕ್ಕೂ ಬರೆಯಕ್ಕೂ ಬರೋದೇ ಇಲ್ಲ. ಆದ್ರೆ ಮಗ ನೋಡಿದ್ರೆ IAS, IPS, ಡಾಕ್ಟ್ರು, ಇಂಜಿನಿಯರ್ ಎಲ್ಲ ಆಗ್ಬಿಟ್ಟಿರ್ತಾರೆ. ಅದೇ ಜಾತಕದಲ್ಲಿ ಗುರುವಿನ ಅನುಗ್ರಹ ಚೆನ್ನಾಗಿರ್ಬೇಕು. ಅದಕ್ಕೆ ನಿಮ್ಮಲ್ಲಿ ಅಲ್ಲಿ ದತ್ತಾತ್ರೇಯ ದೇವಸ್ಥಾನ, ಶಿರ್ಡಿ ಸಾಯಿಬಾಬಾ, ಅಕ್ಕಲಕೋಟೆ ಸ್ವಾಮಿ ಸಮರ್ಥರು, ಇವರೆಲ್ಲ ಅವಧೂತರು. ಅವಧೂತ ಸನ್ಯಾಸಿಗಳಲ್ಲ, ಅವಧೂತ ಪರಂಪರೆಯಲ್ಲಿ ಬಂದಂತ ಅವಧೂತರನ್ನ ಮಾಡಿದ್ರೆ ಎಂತ ಗುರುಶಾಪ ಗುರುದ್ರೋಹಗಳಿದ್ರೂ ಕೂಡ ನಿವಾರಣೆ ಆಗತ್ತೆ. ಅವನಿಗೆ ಶಿರ್ಡಿ ಸಾಯಿ ಬಾಬಾ ಮಂದಿರ, ದತ್ತಾತ್ರೇಯರ ಮಂದಿರ ಇಂಥ ಕಡೆ ಕರ್ಕೊಂಡೋಗಿ ಒಂದು ಸಮಯ ಸಿಕ್ತಾಗ 108 ಪ್ರದಕ್ಷಿಣೆ ಮಾಡಿಸ್ತಾ ಬನ್ನಿ. ಓದೋದ್ ಕಡೆ ಮತ್ತೆ ಜ್ಞಾನ ಬರುತ್ತೆ. ಬಹಳಷ್ಟು ಎಪಿಸೋಡ್ ಮಾಡಿದೀವಿ ಈ ತರ ಪ್ರಾಬ್ಲಮ್ ಇರೋರಿಗೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದು ನೋಡಿ ಅಭ್ಯಾಸ ಮಾಡಕ್ಕೆ ಹೇಳಿ. ಬಹಳ ಸಂತೋಷ. ಕರೆ ಮಾಡಕ್ಕೆ ಧನ್ಯವಾದಗಳು. ಜಗತ್ತಿನಲ್ಲಿ ಇವತ್ತಿನ ದಿವಸ ವಿದ್ಯೆಗಿಂತ ಸಂಸ್ಕಾರ ಇಂಪಾರ್ಟೆಂಟ್.
ನಾನು ನಿನ್ನೆ ಟಿವಿ ನೋಡ್ತಾ ಇದ್ದೆ, ಯಾರೋ ಒಬ್ಬ ಡಾಕ್ಟ್ರು ಸರ್ಜನ್ ಅಂತೆ ಎಂಟಿಗೆ ಅನಸ್ತೀಶಿಯಾ ಕೊಟ್ಟು ಕೊಟ್ಟು ಸಾಯಿಸ್ಬಿಟ್ಟಿದ್ದಾನೆ. ಇಲ್ಲಿ ವಿದ್ಯೆ ದೊಡ್ಡದಲ್ಲ, ಓದದೇ ದೊಡ್ಡದಲ್ಲ. ಆಕೆನೂ ಡಾಕ್ಟ್ರು, ಗಂಡನೂ ಡಾಕ್ಟ್ರೆ, ಮದುವೆ ಆಗೋ ಇನ್ನೂ 1 ವರ್ಷ ಆಗಿಲ್ಲ, ಎಂಟಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ಬಿಟ್ಟಿದ್ದಾರೆ. ನೋಡಿ, ವಿದ್ಯಾವಂತರ ಲಕ್ಷಣ ಇದು. ಅದಕ್ಕೆ ವಿದ್ಯೆಗಿಂತ ಸಂಸ್ಕಾರ ಬಹಳ ಇಂಪಾರ್ಟೆಂಟ್. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀವಿ? ನಮಸ್ತೆ ಸರ್, ಬೆಳಗಾವಿಯಿಂದ ಮಾತಾಡ್ತಿರೋದು. ಬೆಳಗಾವಿಂದ, ಹೇಳಿ ಅಮ್ಮ. ಸರ್, ನಮ್ಮ ಮನೆಯಲ್ಲಿ ಪ್ರತಿ ದಿನ ಜಗಳ, ನಮ್ಮ ಅತ್ತೆ ನೀವು ಸ್ವಲ್ಪ ಜೋರ ಮಾತಾಡಿ ಸರಿಯಾಗಿ. ನಮ್ಮ ಮನೆಯಲ್ಲಿ ಪ್ರತಿದಿನ ಜಗಳ ಆಗುತ್ತೆ ಸರ್, ಯಾಕಂತ ಗೊತ್ತಾಗ್ತಾ ಇಲ್ಲ. ಯಾರು ಜಗಳ ಆಡ್ತಾರೆ? ನಮ್ಮ ಅತ್ತೆ ಮಾವ ಮತ್ತೆ ನಮ್ ಜೊತೆ ಅಂದ್ರೆ ನಮ್ ಕಂಡ್ರೇನೆ ಒಟ್ಟು ಆಗಲ್ಲ ಅವ್ರಿಗೆ. ಯಾರು ಕಂಡ್ರಾಗಲ್ಲ? ನಮ್ಮನ್ನ ಕಂಡ್ರೇನೆ ಆಗಲ್ಲ ಅವ್ರಿಗೆ. ತಾವು ಚೆನ್ನಾಗಿರ್ಬೇಕು, ತಾವು ಚಲೋ ಇರ್ಬೇಕು ಅಂತ ಹೇಳಿ. ನಿಮ್ ಮನೆ ಹೆಣ್ದೇವ್ರು ಯಾರು? ಬಾದಾಮಿ ಬನಶಂಕರಿ. ಬಾದಾಮಿ ಬನಶಂಕರಿ. ಬಾದಾಮಿ ಬನಶಂಕರಿಗೆ ಒಂದ್ಸಲ 2 ಲೀಟರ್ ಹಾಲು ತಗೊಂಡೋಗಿ ಹಾಲಲ್ಲಿ ಅಭಿಷೇಕ ಮಾಡಿಸಿ, ಮನೆ ಎಲ್ಲರೂ ತಣ್ಣಗಾಗ್ತಾರೆ. ಹಾಲಲ್ಲಿ ಅಭಿಷೇಕ ಮಾಡಿ ಒಂದು ಸೀರೆ ಕುಪ್ಸ ದೇವಿಗೆ ಉಡ್ಸಕ್ಕೆ ಕೊಟ್ಬಿಟ್ಟು ಬನ್ನಿ, ನಿಮ್ಮನೆ ಗೃಹ ಕಲಹ ನಿವಾರಣೆ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಎಪಿಸೋಡ್ ನಾನು ಮಾಡಿದ್ದೀನಿ, ಟಿವಿ ಯೂಟ್ಯೂಬಲ್ಲಿ ಇದೆ ನೋಡಿ. ಮನೆ ಕಲಹ, ಗೃಹ ಕಲಹ, ಗಂಡ ಹೆಂಡತಿ, ಅತ್ತೆ ಮಾವ, ಅಪ್ಪ ಮಗ, ಅಮ್ಮ ಮಗ ಅದೆಲ್ಲ ಗಲಾಟೆ. ಇದಕ್ಕೆ ಕುಲದೇವಿ ಸೇವೆ ನಿಂತೋಗಿದ್ರೆ ಮತ್ತೆ ಕೆಲವು ದೋಷ ಇರ್ತದೆ. ಅದಕ್ಕೆ ನೀವು ಒಂದು ಎಪಿಸೋಡ್ ಮಾಡಿದೀನಿ ನೋಡಿ. ಬಾದಾಮಿ ಬನಶಂಕರಿ ದೇವಿಗೆ ಹೋಗಿ ಕ್ಷೀರಾಭಿಷೇಕ ಮತ್ತೆ ಅಭಿಷೇಕ ಆದ್ಮೇಲೆ ದೇವ್ರಿಗೊಂದು ವಸ್ತ್ರ ಉಡ್ಸಕ್ಕೆ ವಸ್ತ್ರ ಕೊಟ್ಬಿಟ್ಟು ಬನ್ನಿ. ಬಹಳ ಸಂತೋಷ, ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ. ಹಲೋ ಸರ್, ಹೇಳಿ. ನಾವು ಹಿರೇಬಾಗೇವಾಡಿಂದ ಮಾತಾಡ್ತೀವಿ. ಎಲ್ಲಿಂದ? ಹಿರೇಬಾಗೇವಾಡಿ ಸರ್, ಬೆಳಗಾವಿ ಹತ್ರ. ಓಕೆ, ಹೇಳಿಮ್ಮ. ಹಾ ಸರ್, ನನ್ ಸ್ವಲ್ಪ ಕೆರಿಯರ್ ಪ್ರಾಬ್ಲಮ್ ಆಗಿದೆ ಸರ್. ಹೇಳಿ. BBA ಮುಗಿಸಿದೀನಿ ಸರ್, ನಾನ್ ಡಿಗ್ರಿ. ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಸರ್ ನಮ್ಗೆ. ಕರೆಕ್ಟ್ ನಿಧಾನಕ್ಕೆ ಹೇಳಿ. ಅಂದ್ರೆ ಡಿಗ್ರಿ ಮುಗಿಸ್ತೀನಿ ಸರ್. ನಿಮ್ಮ ವಾಯ್ಸು ಬ್ರೇಕ್ ಆಗ್ತಿದೆ. ಹಲೋ. ಇವಾಗ ಸರಿಯಾಗಿ ಕೇಳ್ತಾ ಇದೆ. ನೀವು ಸ್ಪೀಕರ್ ಫೋನ್ ಆನ್ ಮಾಡಿದ್ದೀರಾ? ಸ್ಪೀಕರ್ ಫೋನ್ ಆಫ್ ಮಾಡಿ. ಹೇಳಿ. ಡಿಗ್ರಿ ಆಗಿದೆ ಸರ್ ನಂದು. ಡಿಗ್ರಿ ಆಗಿದೆ ಸರ್, ಎಲ್ಲೂ ಕೆಲಸ ಸಿಗ್ತಲ್ಲ, ಕೆರಿಯರ್ ಪ್ರಾಬ್ಲಮ್ ಆಗಿದೆ. ಏನು ಓದಿದ್ದೀರಾ? ನಾನು BBA ಮಾಡ್ಕೊಂಡಿದ್ದೀನಿ ಸರ್. ಓಕೆ, ನೀವು ಒಂದು 21 ದಿವಸ ಹತ್ತಿ ಹಣ್ಣಿನ ಮರಕ್ಕೆ, ಔದಂಬ ವೃಕ್ಷ ಅಂತಾರೆ ಅದಕ್ಕೆ, ಹತ್ತಿ ಹಣ್ಣು ಮರಕ್ಕೆ ಒಂದು ಚೊಂಬು ನೀರು ಹಾಕ್ಬಿಟ್ಟು 108 ಸುತ್ತು ಪ್ರದಕ್ಷಿಣೆ ಮಾಡಿ. ಓಂ ದ್ರಾ ಓಂ ಗುರು ದತ್ತಾಯ ನಮಃ, ಓಂ ದ್ರಾ ಓಂ ಗುರು ದತ್ತಾಯ ನಮಃ. ಗುರು ಬಲ ಇಲ್ಲ ಅಂದ್ರೆ ಕೆಲಸ ಸಿಗಲ್ಲ. ನಾವು ಚೆನ್ನಾಗಿ ಓದ್ಬಿಟ್ಟಿರ್ತೀವಿ, ಕೆಲಸ ಉದ್ಯೋಗ ಸಿಗಲ್ಲ. ಗುರುವಿನ ಅನುಗ್ರಹ ಆಗ್ಬೇಕು. ಜಾತಿಯಲ್ಲಿ ಓದೋದ್ ಬೇರೆ, ಕೆಲಸ ತಗೊಳ್ಳೋದ್ ಬೇರೆ. ಅದರಿಂದ ದತ್ತಾತ್ರೇಯರ ಪೂಜೆ ಮಾಡಿ, ಔದಂಬ ವೃಕ್ಷ ಪ್ರದಕ್ಷಿಣೆ ಮಾಡಿ, ಈ ಮಂತ್ರ ಹೇಳ್ಕೊಂಡು ಮಾಡಿ 21 ದಿವಸ ಖಂಡಿತ ಕೆಲಸ ಸಿಗುತ್ತೆ. ಆರೋಗ್ಯದಲ್ಲೂ ತುಂಬಾ ಸಮಸ್ಯೆ ಆಗ್ತಿದೆ ಸರ್. ಮರಕ್ಕೆ ಇನ್ನೂ ಪ್ರದಕ್ಷಿಣೆ ಮಾಡಿ. ಮರದಲ್ಲಿ ಲಕ್ಷ್ಮೀ ನರಸಿಂಹರು, ದತ್ತಾತ್ರೇಯ ಇಬ್ರು ವಾಸ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ತರ ದೋಷ ನಿವಾರಣೆ. ವೃಕ್ಷ ಪ್ರದಕ್ಷಿಣೆ ಬಹಳ ಪವರ್ಫುಲ್ ಮಾಡಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಮೂಡ್ಬಿದ್ರಿಂದ ಸರ್. ಮೂಡ್ಬಿದ್ರೆ? ಹೌದು, ನಮ್ದು 5 ವರ್ಷದ ಮಗು, ಅದಕ್ಕೆ ಸಿಟ್ಟು ಬಂದ ತಕ್ಷಣ ಅವನು ಮನೆಯಲ್ಲಿದ್ದವರಿಗೆಲ್ಲ ಕಚ್ಚಿ ಬಿಡ್ತಾನೆ. ಯಾರ ಮೇಲೆ ಸಿಟ್ಟು ಬರ್ತದೆ ಅವ್ರಿಗೆ ಕಚ್ಚಿ ಬಿಡ್ತಾನೆ. ಅದೊಂದು ಏನ್ ಮಾಡ್ಬಿಟ್ಟಿರಿ ಹಠ ತುಂಬಾ. ಎಷ್ಟು ಏಜ್? ಪ್ರಕಾಶನ ನಕ್ಷತ್ರ, ವೃಷಭ ರಾಶಿ. ಅಲ್ಲಮ್ಮ, ವಯಸ್ಸೆಷ್ಟು? 5 ವರ್ಷ. ಕಚ್ಚಿ ಬಿಡ್ತಾನ? ಹೌದು, ಮನುಷ್ಯನ ಯಾರ ಮೇಲೆ ಸಿಟ್ಟು ಉಂಟು ಅವ್ರಿಗೆ ಕಚ್ಚಿ ಬಿಡ್ತಾನೆ. ನಿಮ್ಮ ಅಲ್ಲಿ ಮೂಡ್ಬಿದ್ರಲ್ಲಿ ಶಿವನ್ ದೇವಸ್ಥಾನ ಯಾವ್ದಾರು ಇದೆಯಾ? ಇದೆ ಸರ್, ಇದೆ ಸರ್. ಅಲ್ಲಿ ಚಂಡಿಕೇಶ್ವರ ಅಂತ ಒಂದು ದೇವ್ರ ಪ್ರತಿಷ್ಠಾಪನೆ ಮಾಡಿದಾರ ನೋಡಿ. ಆ ಚಂಡಿಕೇಶ್ವರ ದೇವಸ್ಥಾನಕ್ಕೆ ಶಿವನ್ ದೇವಾಲಯದಲ್ಲಿ ದಕ್ಷಿಣಾಭಿಮುಖವಾಗಿ ಚಂಡಿಕೇಶ್ವರನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹೋಗಿ ದೇವರಿಗೆ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿ ಚಪ್ಪಾಳೆ ತಟ್ಟಬೇಕು. ಹೀಗೆ ಚಪ್ಪಾಳೆ ತಟ್ಬಿಟ್ಟು ನಮಸ್ಕಾರ ಮಾಡ್ಬೇಕು. ಇಲ್ಲ ಚಿಟ್ಕಿ ಮಾಡಿ ನಮಸ್ಕಾರ ಮಾಡಿಸಿ ಹುಡುಗನ ಕೈಲಿ. ಇದನ್ನ ಅವನು ಹುಟ್ಟಿದ್ ಯಾವ ವಾರ? ಯಾವ ವಾರ ಗೊತ್ತಿಲ್ಲ ಸರ್. ಈಗ ಗುರುವಾರ ಅಂದ್ರೆ ಗುರುವಾರ ದಿವಸ ಕರ್ಕೊಂಡು ಮಾಡಿಸಿ, ಮಂಗಳವಾರ ಅಂದ್ರೆ ಮಂಗಳವಾರ ದಿವಸ. ಅಂತದ್ದು 7 ಗುರುವಾರ ಅಥವಾ 7 ಮಂಗಳವಾರ, ಯಾವ ವಾರ ನೋಡಿ ಅಷ್ಟು ಆ ವಾರದ 7 ದಿವಸ ಮಾಡಿ ಚಂಡಿಕೇಶ್ವರನಿಗೆ ಪ್ರಾರ್ಥನೆ ಮಾಡಿಸಿ, ಖಂಡಿತ ಒಳ್ಳೇದಾಗತ್ತೆ.
ಈ ಮಕ್ಕಳು ಕಚ್ಚೋದು ಇದು ಬಹಳ ಇದು ಬಾಲಾರಿಷ್ಟದ್ದು. ಪೂತನಿ ಅಂತ ಒಂದು ಬಾಲಾರಿಷ್ಟದಲ್ಲಿ ಇರುವಂತ ಒಂದು ದೇವತೆ. ಆ ಪೂತನಿ ನಡೀತಿದ್ದಾಗ ಈ ತರ ದೋಷ ಇರ್ತದೆ ಮಕ್ಕಳಿಗೆ, ಬಹಳ ಡೇಂಜರ್ ಇದು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಸ್ವಾಮಿ. ಬೆಂಗಳೂರಿಂದ, ಹೇಳಿ ಅಮ್ಮ. ಸ್ವಾಮಿ, ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಸ್ವಾಮಿ. ಮಗ ಸೊಸೆ ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲ. ಮನೆಯಲ್ಲಿ ನನಗೆ ಸೇರ್ತಾನೆ ಇಲ್ಲ. ಸೊಸೆ ನನಗೆ ನೋಡಿದ್ರೆ ಆಗೋದೇ ಇಲ್ಲ ಸ್ವಾಮಿ. ನಿಮ್ಮ ನೋಡ್ರ ಆಗಲ್ವಾ ಸೊಸೆಗೆ? ಸ್ವಾಮಿ. ಇವಾಗ ಮನೇಲಿ ರಾಂಗ್ ಮ್ಯಾರೇಜ್ ಹಂಗಾರೆ, ಮದ್ವೆ ನೀವು ರಾಂಗ್ ಪರ್ಸನ್ಸ್ ನ ಮದ್ವೆ ಮಾಡಿಸ್ಬಿಟ್ಟಿದ್ದೀರಿ. ಅದಕ್ಕೆ ಏನ್ ಮಾಡ್ಬೇಕು ನೀವು? ನಿಮ್ಮ ಮನೆ ಹೆಣ್ದೇವ್ರು ಯಾರು? ಹೆಣ್ ದೇವ್ರಲ್ಲ ಸ್ವಾಮಿ, ಮನೆ ದೇವ್ರು. ನಮ್ ತಂದೆ ಮನೆ ದೇವ್ರು, ಹೆಣ್ ದೇವ್ರು. ನಮ್ದು ನರಸಿಂಹ ಸ್ವಾಮಿ. ಹೆಣ್ಣು ದೇವ್ರು ಯಾರಮ್ಮ? ಹೆಣ್ಣು ದೇವತೆ? ಹೆಣ್ ದೇವತೆ ಇಲ್ಲ ಸ್ವಾಮಿ, ನರಸಿಂಹ ಸ್ವಾಮಿ. ಹೆಣ್ಣು ದೇವತೆ ಇಲ್ವಾ? ನರಸಿಂಹ ಸ್ವಾಮಿ ಸ್ವಾಮಿ. ಮತ್ತೆ ಊರ್ ದೇವತೆಗೆ ಬೇಡ್ಕೊಂತೀವಿ ಸ್ವಾಮಿ. ನಿಮ್ಮ ವಾಯ್ಸ್ ಸ್ಪೀಕರ್ ಫೋನ್ ಆಫ್ ಮಾಡಿ. ಸ್ಪೀಕರ್ ಲೌಡ್ ಸ್ಪೀಕರ್ ಆಫ್ ಮಾಡಿದ್ದೀನಿ ಸ್ವಾಮಿ. ಲಕ್ಷ್ಮೀ ನರಸಿಂಹನ್ಗೆ ಕರ್ಕೊಂಡು ಹೋಗಿದ್ದಿ, ಒಂದು 108 ಸುತ್ತ ಪ್ರದಕ್ಷಿಣೆ ಮಾಡ್ಸಿ. ನಿಮ್ಮ ಮನೆ ದೇವ್ರು ಎಲ್ಲಿದೆಯೋ ಅಲ್ಲಿಗೆ, ಇಲ್ಲಾರೆ ಎಲ್ಲಿದೆಯೋ ದೇವಸ್ಥಾನ ಬೆಂಗಳೂರು ನೋಡಿ ಗಂಡ ಹೆಂಡತಿ ಇಬ್ರಿಗೂ ಹೋಗಿ 108 ಸುತ್ತ ಪ್ರದಕ್ಷಿಣೆ ಮಾಡಿಸಿ ಒಂದು 21 ದಿವಸ. ಕುಲದೇವರದು ದೋಷ ಇರ್ತದೆ, ಹೀಗಾಗಿ ನಿಮ್ಮಲ್ಲಿ ಈ ತರ ತೊಂದರೆಗಳು ಬರ್ತದೆ. ಇದನ್ನು ಮಾಡಿಸಿ ಖಂಡಿತ ಒಳ್ಳೇದಾಗತ್ತೆ. ಹಲೋ ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ, ಹೇಳಿ. ಹೆಸರು ರಾಜಶೇಖರ್ ಅಂತ. ಏನಂದ್ರಿ? ರಾಜಶೇಖರ್ ಅಂತ ನನ್ನ ಹೆಸರು. ರಾಜಶೇಖರ್, ಹೇಳಿ. ಸರ್, ಕೆಲಸ ಕೇಳಿದೀನಿ ಒಬ್ಬರ ಹತ್ರ. ಕೆಲಸ ಕೇಳಿದೀನಿ, ಹೋಗ್ಬೋದಾ ಸಮಯಲ್ಲಿ? ಅಲ್ಲ ನೋಡಿ, ನಿಮ್ಗೆ ಏನ್ ಅನುಕೂಲ, ಹೆಂಗ್ ಅನ್ಸುತ್ತೆ ನಿಮ್ಗೆ? ನೀವು ಓದಿರೋದು ಸ್ಟೀಲ್ ಪೈಪ್ ಫ್ಯಾಕ್ಟ್ರಿ ಬರ ಕೇಳಿದ್ದಾರೆ. ಹೋಗ್ಬೋದಾ ಸ್ವಾಮಿಯಲ್ಲಿ? ನಿಮ್ಗೆ ಅಲ್ಲಿ ಮಾಡಕ್ ಇಷ್ಟ ಇದೆಯಾ? ಇದೆ ಸ್ವಾಮಿ, ಇದೆ. ಮತ್ ಹೋಗಿ, ಅದಕ್ಕೇನಂತೆ, ಹೋಗು. ನಿಮ್ಗೆ ಇಷ್ಟ ಆದ್ಮೇಲೆ ಹೋಗಿ. ಇಷ್ಟ ಇಲ್ದ್ರ ಜಾಕ್ ಹೋಗಿದ್ರೆ ಬೇಡ. ಕೇಳಿದೆ, ಬಂದು ಹೋಗು ಅಂತ ಹೇಳಿದ್ರು. ಹೋಗ್ ಬನ್ನಿ, ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ಸರಿ ಸ್ವಾಮಿ. ಓಕೆ ವೀಕ್ಷಕರೇ, ಇವತ್ತಿನ ಕಾಲಲ್ಲಿ ನಾನು ಏನ್ ಮಾತಾಡೋದು ಕೆಲವು ಎಲ್ಲ ನೋಡಿದಾಗ ಎಲ್ಲ ಪ್ರಾಬ್ಲಮ್ಸ್ ಇರೋದು ಗುರುಗ್ರಹದ ಮೇಲೆ ನಿಂತಿದೆ. 9 ಗ್ರಹಗಳಲ್ಲಿ ಬಹಳ ವಿಶೇಷವಾದ ಗ್ರಹ ಅಂದ್ರೆ ಗುರುಗ್ರಹ. ದೇಹನ ನಮ್ಗೆ ಸೂರ್ಯ ಕೊಟ್ಟುಬಿಟ್ಟಿದ್ದಾನೆ ನೋಡಿ. ಮದುವೆ ಆಗಿಲ್ಲ, ಮನೇಲಿ ಗಲಾಟೆ, ಗೃಹ ಕಲಹ, ಮಕ್ಕಳು ಓದ್ತಿಲ್ಲ, ಸರಿಯಾಗಿ ಕೆಲಸ ಸಿಗ್ತಿಲ್ಲ, ಇದೆಲ್ಲ ಇದೆ. ಆದ್ರೆ ನಮ್ಗೆ ಅನ್ಕೊಂಡಿದ್ದಾಗ್ತಿಲ್ಲ ಅಂದ್ರೆ ಗುರುವಿನ ಅನುಗ್ರಹ ಇಲ್ಲ. ಅದಕ್ಕೆ ಸಕಾಲಕ್ಕೆ ಮದುವೆ ಆಗ್ತಿಲ್ಲ ನೋಡಿ. 32, 30 ವರ್ಷ, 35 ವರ್ಷ ಆದ್ರೂ ಮದುವೆ ಆಗ್ತಿಲ್ಲ. ಮದುವೆ ಆಗಿದ್ರೆ ಅಬರ್ಷನ್ ಆಗ್ತಿದೆ. ಪಾಪ ಅವ್ರು ಯಾರು ಹೇಳಿದ್ರು 2 ಸಲ ಅಬರ್ಷನ್ ಆಯ್ತು ಅಂತೇಳಿ. ತಕ್ಷಕ ಕಾಲ ಸರ್ಪ ದೋಷ, ಗುರುಶಾಪ. ಆಮೇಲೆ ಮದುವೆ ಆಗಿದ್ದಾರೆ, ಗಂಡ ಹೆಂಡತಿ ಚೆನ್ನಾಗಿಲ್ಲ ನೋಡಿ. ಅವ್ರು ಯಾರೋ ಒಬ್ರು ಡೈವರ್ಸ್ಗೆ ಹಾಕಿದ್ದಾರೆ ನನ್ನ ಗಂಡ ಅಂತೇಳಿ ನೆಲಮಂಗದಿಂದ ಪಾಪ ಫೋನ್ ಮಾಡಿದ್ರು. ಗಂಡ ಹೆಂಡತಿ ಬಾಂಧವ್ಯದಲ್ಲಿ ಬಿರುಕು, ದಾಂಪತ್ಯ ಜೀವನ ಚೆನ್ನಾಗಿಲ್ಲ. ನೆಕ್ಸ್ಟು ಈ ವ್ಯಾಪಾರದಲ್ಲಿ, ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿ ಲಾಸ್ ಆಗಿದ್ದಾರೆ. ಉದ್ಯೋಗ ಸರಿಯಾಗಿ ಸಿಗ್ತಿಲ್ಲ ನೋಡಿ. ಇವ್ರು ಯಾರೋ ಒಬ್ರು ಕೇಳಿದ್ರು, ಉದ್ಯೋಗ ಸರಿಯಾಗಿ ಸಿಗ್ತಿಲ್ಲ, ಯಾರೋ ಕರೆದಿರೋ ಹೋಗ್ಬೇಕು ಅಂತೇಳಿ. ಆಮೇಲೆ ಮಾಟ ಮಂತ್ರಗಳ ಬಾಧೆಗಳು, ವಿಚಿತ್ರವಾದಂಥ ಲೈಫ್ ನಡೀತಾ ಇರ್ತದೆ ನಮ್ದು. ಈಗ ಇದಕ್ಕೆಲ್ಲ ಕಾರಣ ಗುರುಗ್ರಹದ ಆಶೀರ್ವಾದ ಇಲ್ಲ ಅಂದಾಗ. ನಮಗೆ ಶುಕ್ರನ ಅನುಗ್ರಹದಿಂದ ಮದುವೆ ಆಯ್ತು, ಶುಕ್ರನ ಅನುಗ್ರಹದಿಂದ ಮಕ್ಕಳಾಯ್ತು, ಆದ್ರೆ ಮಕ್ಕಳು ಸರಿ ಇಲ್ಲ, ಓದಿಲ್ಲ, ಕೆಲಸ ಸಿಕ್ಕಿಲ್ಲ. ಎಷ್ಟೋ ಜನಕ್ಕೆ ನಮಗೆ ಉದ್ಯೋಗ ಇಲ್ಲ ಅಂತಾರೆ, ಮದುವೆ ಆಗ್ತಿಲ್ಲ ಅಂತಾರೆ, ವ್ಯಾಪಾರದ ನಷ್ಟ. ಇದೆಲ್ಲ ನೋಡಿದಾಗ ನಮಗೆ ಎಲ್ಲ ಕೊಟ್ಟಿದ್ದಾನೆ ಈ ಭೂಮಿಯಲ್ಲಿ ಭಗವಂತ, ಅನುಭವಿಸುತ್ತ ಯೋಗ ನಮ್ಗೆ ಕೊಡ್ತಾ ಇಲ್ಲ ಅಂದ್ರೆ ಗುರುವಿನ ಅನುಗ್ರಹ ಇಲ್ಲ. ಗುರು ಅನುಗ್ರಹ ಬೇಕೇ ಬೇಕು. ಅದಕ್ಕೆ ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು ತುಮಕೂರಿನಲ್ಲಿ ನಾವು ದತ್ತಾತ್ರೇಯರು ಹುಟ್ಟಿದ ಹಬ್ಬ. ಅವತ್ತು ಹುಣ್ಣಿಮೆ, ಬಹಳ ವಿಶೇಷವಾದ ಹುಣ್ಣಿಮೆ. ದತ್ತಾತ್ರೇಯ ಜನನ ತಗೊಂಡಿದ್ದಂಥ ಹುಟ್ಟಿದಂಥ ದಿನ. ಅವತ್ತು ದಿವಸ ನಾವು 1008 ದಂಪತಿಗಳನ್ನ ಕೂರಿಸಿ ಪಾದ ಪೂಜೆ ಮಾಡಿಸ್ತಾ ಇದ್ದೀವಿ. ಈ ತರ ಪಾದ ಪೂಜೆಗಳು ನೋಡಿ, ಈ ತರ. ಇದು 1008 ದಂಪತಿಗಳು ಮದುವೆ ಆಗಿದೆ, ಮಕ್ಕಳಾಗ್ತಿಲ್ಲ, ಮಕ್ಕಳಿದ್ದಾರೆ ಸರಿಯಾಗಿ ನೋಡ್ಕೋತಿಲ್ಲ, ಮಕ್ಕಳು ಕೆಟ್ಟ ಚಟಗಳಿಗೆ ಭಾಗಿಯಾಗಿದ್ದಾರೆ, ತಮ್ಮ ರಕ್ತದಿಂದ ವೀರ್ಯದಿಂದ ಹುಟ್ಟಂತ ಮಕ್ಕಳಿಗೆ ಗುರುಶಾಪ ಇರ್ತದೆ. ಅದನ್ನು ತೆಗಿಬೇಕು ಅಂದ್ರೆ ಗಂಡ ಹೆಂಡತಿ ಕುತ್ಕೊಂಡು ಪೂಜೆ ಮಾಡ್ಬೇಕು. ಅದಕ್ಕೆ 1008 ದಂಪತಿಗಳು
ಮದುವೆ ಆಗಿಲ್ಲ ಅನ್ನೋ ಹುಡುಗರಿಗೆ 108 ಹುಡುಗರು, ಮದುವೆ ಆಗಿಲ್ಲ ಅನ್ನೋರು 108 ಹುಡುಗಿನ ಕೂರಿಸಿ ಡಿಸೆಂಬರ್ 4ನೇ ತಾರೀಕು ಆ ಹುಣ್ಣಿಮೆ ಗುರುವಾರ ದಿವಸ ಇದಕ್ಕೆ ನಿಮ್ಮ ಕೈಯಿಂದನೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ 64 ರೀತಿಯಲ್ಲಿ ಇದಕ್ಕೆ ಮುದ್ರಾಮಂತ್ರ ತಂತ್ರದಿಂದ ಪೂಜೆ ಮಾಡಿಸಿ ಈ ಪಾದಕೆಗೆ ಕಳಾಶಕ್ತಿ ತುಂಬಿ ಮನೇಲಿ ಆತ್ಮಹತ್ಯೆ ಮಾಡ್ಕೋಬಾರ್ದು, ಆಕ್ಸಿಡೆಂಟ್ ಆಗಬಾರ್ದು, ದುರ್ಮರಣ ಆಗಬಾರ್ದು ಅಂದರೆ ಮೃತ್ಯುಂಜಯ ಹೋಮ ಮಾಡಿ ಅದರದ್ದು ಎನರ್ಜಿ ಪಾದಕೆಗೆ ತುಂಬಿ ಮಾಟ ಮಂತ್ರ ತಂತ್ರ ಮತ್ತು ಕುಜದೋಷ ಕಾಳಸರ್ಪ ದೋಷದಿಂದ ನರಳುತ್ತಿರುವಂಥವ್ರಿಗೆ ಲಕ್ಷ್ಮೀ ನರಸಿಂಹರ ಒಂದು ಹೋಮ ಮಾಡಿ ಅದಕ್ಕೆ ಎನರ್ಜಿ ಪಾಸ್ ಮಾಡಿ ಶತ್ರುಗಳ ಕಾಟ ಸುದರ್ಶನ ಹೋಮ ಪರಂಪರೆಯಾಗಿ ಬಂದಿರೋಂಥ ತಾತ ಮುತ್ತಾತರ ಗುರುಗಳು ತೊಂದರೆ ಮಾಡಿರ್ತಾರೆ. ಹಾಗೆ ಆ ವಂಶಕ್ಕೆ ಗುರುಶಾಪ ಇರ್ತದೆ. ಆದ್ದರಿಂದ ಗುರುಶಾಪ ನಿವಾರಣೆಗೆ ದತ್ತಾತ್ರೇಯರ ಒಂದು ಹೋಮ ಮಾಡಿ ಇದಕ್ಕೆ ಪೂಜೆಗೆ ಪಾದಕ್ಕೆ ತುಂಬಿ ಇದನ್ನ ನಿಮಗೆ ಕೊಡ್ತೀವಿ ಅವತ್ತು ಡಿಸೆಂಬರ್ 4. ಇದನ್ನ ಮನೆ ತಗೊಂಡೋಗಿಟ್ಟು ದಿನ ಒಂದು ದಳ ತುಳಸಿ ಅಥವಾ ಒಂದು ಹೂವು ಇಟ್ಟು ಊದ್ಬತ್ತಿ ಮತ್ತೆ ಕರ್ಪೂರದ ಹಾಕಿ ಆರತಿ ಮಾಡಿಬಿಟ್ರೆ ಸಾಕು. ಊದ್ಬತ್ತಿಲಿ ಧೂಪ ತೋರಿಸೋದು, ಕರ್ಪೂರದ ಆರತಿ ಒಂದು ಮಾಡಿಬಿಟ್ರೆ ಮನೆಯೊಳಗೆ ಸಾಕು. ಬೇರೆ ಇನ್ನೇನು ಸ್ಪೆಷಲ್ ಪೂಜೆನೇ ಬೇಕಾಗಿಲ್ಲ. ಇದು ಯಾರು ಬೇಕಾದ್ರೂ ಮಾಡ್ಬೋದು, ಮಾಂಸ ತಿನ್ನೋರು ಮಾಡ್ಬೋದು. ಇದು ಶರೀರ ಪೂಜೆ ಅಲ್ಲ, ಇದು ಗುರುಪಾದ ಪೂಜೆ. ಗುರುಪಾದ ಪೂಜೆ ಇದಕ್ಕೆ ಶರೀರ ಆದರೆ ವಿಗ್ರಹ ಇರ್ತದೆ, ಅದಕ್ಕೆ ಕಣ್ಣು ಕಿವಿ ಮೂಗು ಬಾಯಿ ಇಲ್ಲ. ಗುರುಗಳಿಗೆ ಪಾದ ಪೂಜೆ ಶ್ರೇಷ್ಠ, ದೇವತೆಗಳಿಗೆ ವಿಗ್ರಹ ಆರಾಧನೆ ಅಂತ ಹೇಳ್ತೀವಿ. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಮುಂದಿನ ವರ್ಷ 2026 ಮಾರ್ಚ್ 19ರಿಂದ ಪರಾಭವ ಸಂವತ್ಸರ ಅಂತ ಶುರುವಾಗತ್ತೆ. ಯಾರ್ಯಾರಿಗೆ ಜಾತಕದಲ್ಲಿ ಗುರು ಶಾಪ ಗುರುದ್ರೋಹ ಇರ್ತದೋ ಮತ್ತೆ ಗುರುಬಲ ಕಮ್ಮಿ ಆಗುತ್ತೋ ಅಂಥವ್ರಿಗೆಲ್ಲ ಮುಂದೆ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ಪರಿಹಾರ ಮಾಡಿ ದಿನನಿತ್ಯ ಪಾದಕರ ಮನೇಲಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದು. ಇದನ್ನ ನೀವು ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಮೊಬೈಲು ಏನೇನೋ ಇಟ್ಕೊಂಡಿರ್ತೀವಲ್ಲ ಅದೇ ಥರ ಇದು ಒಂದು ವಿಶೇಷವಾದಂಥ ಪಾದಕ ಮನೇಲಿ ಇದ್ರೆ ಒಳ್ಳೇದು. ಎಲ್ಲ ಥರ ಸಮಸ್ಯೆ ನಿವಾರಣೆ ಮಾಡುತ್ತೆ. ಎಷ್ಟೋ ಕಡೆ ಗುರುಪಾದಕ್ಕೆ ಪೂಜೆ ಮಾಡೋದ್ರಿಂದ ಭೂಕಂಪ ಸುನಾಮಿ ಎಲ್ಲ ತಡೆದಿದೆ. ಇದು ಅಷ್ಟು ವಿಶೇಷ. ಇದು ನೀವೇ ಸ್ವತಃ ದಿನ ಒಂದು ದಳ ಹೂವು ಇಟ್ಬಿಟ್ಟು ಊದ್ಬತ್ತಿ ಮಾಡಿ ಒಂದು ಕರ್ಪೂರ ಆರತಿ ಮಾಡ್ಸ, ಬೇರೆ ದೊಡ್ಡ ವಿಶೇಷ ಪೂಜೆ ಬೇಕಾಗಿಲ್ಲ. ಇದಕ್ಕೆ ಪ್ರಾಣ ತುಂಬುವಂಥ ದಿನ ಡಿಸೆಂಬರ್ 4ನೇ ತಾರೀಕು. ಇದು ಎಲ್ಲಿರುತ್ತೋ ಅಲ್ಲಿ ಬಹಳ ವಿಶೇಷವಾದ ವೈಬ್ರೇಷನ್ ಇರ್ತದೆ. ಇವತ್ತು ಗುರು ಶಾಂತಿ ಮಾಡ್ತೀನಿ ಅಂತಂದ್ರೆ 30-40 ಸಾವಿರ 50 ಸಾವಿರ ಬಿಲ್ ಮಾಡ್ತಾರೆ ಪುರೋಹಿತರು, ಆ ಶಾಂತಿ ಈ ಶಾಂತಿ ಎಲ್ಲ ಹೇಳಿ. ಅದ್ರ ಬದಲು ನೀವೇ ಸ್ವತಃ ಪ್ರಾಣ ತುಂಬಿ ನೀವೇ ಇದಕ್ಕೆ 64 ರೀತಿ ವೆರೈಟಿ ಪೂಜೆ ಮಾಡಿ ಹೋಮದ ಮುಖಾಂತರ ಎನರ್ಜಿ ಇದಕ್ಕೆ ತುಂಬಿ ನಿಮಗೆ ಕೊಡೋದ್ರಿಂದ ನೀವು ಇದನ್ನ ಮನೆಯಿಟ್ಟು ಪೂಜೆ ಮಾಡೋದು ಬಹಳಷ್ಟು ಒಳ್ಳೆಯದು. ಕೋರ್ಟ್ ಕೇಸು, ಪೊಲೀಸ್ ಕೇಸು ಏನೇನಿದೆಯೋ ಎಲ್ಲ ನಿವಾರಣೆ. ಗುರು ಒಬ್ಬ ಮನೇಲಿತ್ತು ಅಂದ್ರೆ, ಗುರು ಆಶೀರ್ವಾದ ಇತ್ತು, ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ. ಇದು ಒಂದು. ಇದನ್ನ ನಾವು ಮಾಡ್ತಿರೋದು ನಮ್ಮ ಪಾಂಡುರಂಗ ದೇವಸ್ಥಾನ, ಬೆಂಗಳೂರು ಮಲ್ಲೇಶ್ವರ ಪಾಂಡುರಂಗ ದೇವಸ್ಥಾನ ಕಟ್ತಾ ಇದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ ಮತ್ತು ಉಚಿತ ಗುರುಕುಲವನ್ನು ಮಾಡ್ತಾ ಇದೀವಿ ನಾವು ಮೈಸೂರಿನಲ್ಲಿ ಮತ್ತೆ ಶಿವಮೊಗ್ಗದ ಅಂದ್ರೆ ಸಿದ್ದಾಪುರ ಹತ್ರ. ಹೀಗೆ ನಾವು ಆಶ್ರಮಗಳನ್ನ ಮಾಡೋದ್ರಿಂದ ನೀವು ಕೊಡೋ ಒಂದು ಈ ಭಿಕ್ಷೆ ಈ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ, ದೇವಸ್ಥಾನ ನಿರ್ಮಾಣಕ್ಕೆ ಉಪಯೋಗ ಆಗತ್ತೆ. ನೀವು ಕೊಡೋದು ಎಷ್ಟೋ ದುಡ್ಡು ಅದು ಬೇರೆ, ಆದರೆ ಇದು ಮನೇಲಿರೋದ್ರಿಂದ ನೀವು ಎಷ್ಟೋ ಲಕ್ಷಾಂತರ ರೂಪಾಯಿ ಸೇವ್ ಮಾಡ್ತೀವಿ, ಎಷ್ಟೋ ಕಷ್ಟಗಳಿಂದ ಪಾರಾಗ್ತೀವಿ, ಎಷ್ಟೋ ದೋಷಗಳಿಂದ ಮುಕ್ತರಾಗ್ತೀವಿ. ಅದರಿಂದ ಆಸಕ್ತಿ ಇರುವಂಥವ್ರು ಈ ಒಂದು ಪಾದಕೆಗಳಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನಾನು ಅಲ್ಲಿ ಗುರುಪಾದಕ ಪೂಜಾ ಲಿಂಕ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಲಿಂಕ್ ಪ್ರೆಸ್ ಮಾಡಿ ಅದನ್ನ ನಾನು 2012ರಲ್ಲಿ ಮಾಡಿದ್ದು, 2014ರಲ್ಲಿ ಮಾಡಿದ್ದೆಲ್ಲ ಹಿಸ್ಟ್ರಿ ಇದೆ ಅದರಲ್ಲಿ, ಮತ್ತೆ ಅದ್ರ ಡೀಟೇಲ್ ಇನ್ಫಾರ್ಮೇಶನ್ ಇದೆ. ಇದು ಮತ್ತೆ ಮುಂದೆ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ. ಈ ತರ ಕಾರ್ಯಕ್ರಮ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ ಮಾಡ್ತಾ ಇದೀವಿ. ಬಹಳ ಅಪರೂಪದ ಕಾರ್ಯಕ್ರಮ. 2012 ಮತ್ತು 2014ರಲ್ಲಿ ಪಾದ ಪೂಜೆ ಕೂತಿದ್ರು ಬಹಳಷ್ಟು ಜನ. ಎಷ್ಟೋ ಜನ MLA MP ಗಳಾದ್ರು, IAS IPS ಆಗಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ದಾರೆ. ಗುರು ಶಾಪ ಕಳ್ಕೊಂಡು ಬಹಳಷ್ಟು ಜೀವನ ಮುಂದುವರೆದಿದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮ ವಿಶೇಷ. ಈ ಒಂದು ವಿಶೇಷತೆಯನ್ನ ನೀವು ಭಾಗವಹಿಸ್ಬೇಕು ಅಂತಂದ್ರೆ ಆ ಲಿಂಕ್ ಕ್ಲಿಕ್ ಮಾಡಿ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈ ತಿಂಗಳು ಕೊನೆಯಲ್ಲಿ ಲಾಸ್ಟ್ ಡೇಟ್ ಇರೋದ್ರಿಂದ ನಾವು ಬೇಗ ಕ್ಲೋಸ್ ಆಗಿಬಿಡುತ್ತದೆ. ಯಾರ್ಯಾರಿಗೆ ಈ ಒಂದು ಪಾದ ಪೂಜೆ, ಇನ್ನೊಂದು ವಿಷಯ, ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ ಈ ಪಾದಕೆಗಳ ತಗೊಂಡೋಗಿ ಅವ್ರ ಮನೆಯಿಟ್ಟು ಪೂಜೆ ಮಾಡಿಸಿ ವಾಪಸ್ ನಿಮ್ಮನೆ ತರ್ಬೋದು. ಹೀಗೆ ಯಾರ್ಯಾರ ಮನೇಲಿ ನಿಮ್ಮಲ್ಲಿ ಸಮಸ್ಯೆಗಳಿತ್ತೋ, ಯಾರು ಈ ಪಾದಕೆಗಳು ಇಟ್ಕೊಂಡು ಪೂಜೆ ಮಾಡ್ತಿರಲ್ಲ ಡಿಸೆಂಬರ್ 4ನೇ ತಾರೀಕು ನಂತರ, ಯಾರ ಮನೆಗಾರು ತೊಂದರೆ ಇದ್ದಾಗ ಈ ಪಾದಕೆಗಳನ್ನ ತಗೊಂಡೋಗಿ ಅವ್ರ ಮನೆಯಿಟ್ಟು ಪೂಜೆ ಮಾಡಿಸಿ ವಾಪಸ್ ಮನೆ ತಗೊಂಬನ್ನಿ. ನೋಡಿ ಎಂಥ ಪವಾಡಗಳಾಗತ್ತೆ. ಈ ಒಂದು ವಿಶೇಷತೆಯನ್ನ ನೀವು ಅನುಭವಿಸ್ಬೇಕು ಅಂತ ನನ್ನೊಂದು ಆಸೆ. ಆಸಕ್ತಿ ಇರೋರಿಗೆ ಕೂಡಲೇ ಇದನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತೆ ಹೆಲ್ತ್ ಸೈನ್ಸ್ ಮತ್ತೆ SSVK ಜ್ಞಾನೋದಯ ಅಂತ ಯೂಟ್ಯೂಬ್ ಚಾನಲ್ ಇದೆ, 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀವಿ. ಯಾರಿಗಾರು ಅಪಾಯಿಂಟ್ಮೆಂಟ್ ಬೇಕಿದ್ರೆ ಮಾತ್ರ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಆ ಲಿಂಕನ್ನ ಕ್ಲಿಕ್ ಮಾಡಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಈ ಗುರುಪಾದಕ ಪೂಜೆ ಮತ್ತೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಮುಂದಿನ ವರ್ಷ ಪರಾಭವ ಸಂವತ್ಸರ. ಪರಾಭವ ಅಂತಂದ್ರೆ ಕಳ್ಕೊಳ್ಳೋದು, ಸೋಲೋದು, ನಾಶ ಆಗೋದು ಅಂತೇಳಿ. ಅದಲ್ಲಿ ಸಿಕ್ಕಾಕೊಂಡು ನರಳೋ ಬದಲು ಈ ಪಾದಕ್ಕೆ ಇವತ್ತೇ ಪೂಜೆ ಮಾಡಿ ನಿಮ್ಮ ಮನೇಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ಬೆಳಿಗ್ಗೆ ಒಂದು ಬಹಳ ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.